ಇರೋದೆಲ್ಲ ಬಂದೆಲ್ಲ ಸಿಂಗಲ್ ಸೆಕೆಂಡ್ ಓನರ್ಸ್ ಅಷ್ಟೇ ಸರ್ ಇರೋದು ಇವತ್ತು. ಹೌದಾ? ಎಲ್ಲ ಸಿಂಗಲ್ ಸೆಕೆಂಡ್ ಓನರ್ಸ್ ಇರೋದು. 1,20,000 ರೂಪಾಯಿಗೆ ಆಲ್ಟೋ, ಅದು 2009 ಮಾಡಲ್ ಗಾಡಿ ಕೊಡ್ತೀನಿ. ಅದರಲ್ಲೂ 9 ಮಾಡಲ್ ಗಾಡಿ ಆಲ್ಮೋಸ್ಟ್ 80 to 90% ಆಫ್ ವೆಹಿಕಲ್ ಗೆ ಶೋರೂಮ್ ಇಷ್ಟು ಸಮೇತ ಕೊಡ್ತೀನಿ. ಈ ಗಾಡಿನ ಫೈನಲ್ ಟು ಫೈನಲ್ SR ನೋಡಿ 2,50,000 ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ನೋಡಿ ಅದರಲ್ಲೂ ರಿಚ್ ಸಿಗುತ್ತೆ. 17 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಪೆಟ್ರೋಲ್ ಸಿಂಗಲ್ ಸರ್. ಇದು ಗಾಡಿನ ಫೈನಲ್ 4,95,000 ಮಾಡ್ಕೊಡ್ತೀನಿ. ಎಷ್ಟು ಸರ್? 4,95,000 ಗೆ 17 ಸಿಂಗಲ್ ಓನರ್ ಕೊಡ್ತೀನಿ ಸರ್. ಇದು ಬಂದು 2020 ಮಾಡಲ್ ಗಾಡಿ, ಸಿಂಗಲ್ ಓನರ್, 70,000 ನೋಡಿದೆ. 7 ಸೀಟರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 5.5 ಲಕ್ಷ ಗಾಡಿ ಕೊಡ್ತೀನಿ. 5.5 ಲಕ್ಷಕ್ಕೆ 2020 ಮಾಡಲ್ ಟ್ರೈಬರ್ 19 ಮಾಡಲ್ ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಈ ಗಾಡಿನ ಬೆಸ್ಟ್ ಪ್ರೈಸ್ ಸರ್ 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ 19 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಅದರಲ್ಲೂ ಸಿಂಗಲ್ ಓನರ್ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ. ನಮ್ಮ ಹತ್ರ ಎನಿ ಟೈಮ್ ಅಂದ್ರೆ ಪೋಲೋಗಳು ಇದ್ದೇ ಇರುತ್ತೆ ಸರ್. ಇವತ್ತಿನವರೆಗೂ ಆಲ್ಮೋಸ್ಟ್ ಇಲ್ಲ ಒಂದು 30+ ವೆಹಿಕಲ್ಸ್ ಪೋಲೋ ಸೇಲ್ ಮಾಡಿದೀನಿ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಸೂಪರ್ ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? 50,000 ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಸರ್ ಇದು. ಆದ್ರೆ ಆ ಗಾಡಿ ಮಾಡಿಫೈಡ್ ಮಾಡಿದ್ದಾರೆ. ಈ ಗಾಡಿ ಏನಿಲ್ಲ, ಕಂಪ್ಲೀಟ್ ಸ್ಟಾಕ್ ಅಲ್ಲಿ ಇದೆ. 14 ಮಾಡಲ್ ಗಾಡಿ ಸ್ಟಾಕ್ ಅಲ್ಲಿ ಇದೆ. ತಗೊಂಡು ನೀವೇ ಮಾಡಿಫೈಡ್ ಮಾಡಿಸ್ಕೊಳ್ಳಿ. 4,85,000 ಗಾಡಿ ಕೊಡ್ತೀನಿ ಸರ್. 4,85,000 ರೂಪಾಯಿಗೆ 17 ಮಾಡಲ್ ಅಷ್ಟೇನಾ? 68,000 ಡೀಸೆಲ್ ಓಡಿದೆ. ಪೋಲೋ ಶೋರೂಮ್ ಇಷ್ಟೇ ಓಡಿದೆ. ಪೋಲೋ ಗಾಡಿ ಸರ್. ತೀರಾ ಕಡಿಮೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ತೀರಾ ಕಡಿಮೆನಾ? 15 ಮಾಡಲ್ ಗಾಡಿ ಬರೀ 3,95,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. ಹೌದಾ? 15 ಮಾಡಲ್ 7 ಸೀಟರ್ ಗಾಡಿ ಸಿಂಗಲ್ ಓನರ್. ಟಾಟಾ ಜೆಸ್ಟ್ 3,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,95,000 ರೂಪಾಯಿಗೆ ಅದರಲ್ಲೂ 16 ಮಾಡಲ್ ಡೀಸೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಇದನ್ನ ಫೈನಲ್ ಟು ಫೈನಲ್ 3,80,000 ಮಾಡ್ಕೊಡ್ತೀನಿ ಸರ್. 3,80,000 ರೂಪಾಯಿ 15 ಮಾಡಲ್ ಬರೀ 77,000 ಓಡಿರೋ ವೆಹಿಕಲ್. ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ ಡೀಸೆಲ್ ವೆಹಿಕಲ್ ಸಿಗುತ್ತೆ ನೋಡಿ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಡೀಸೆಲ್ ಗಾಡಿ ಶೋರೂಮ್ ಇಷ್ಟ ಓಡಿರೋ ಗಾಡಿ ಒಳ್ಳೆ ಪ್ರೈಸ್ ಗಾಡಿ ಕೊಡ್ತೀನಿ ಸರ್. ಬರೀ 4,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ಸಿಂಗಲ್ ಓನರ್ i20 ಸಿಗುತ್ತೆ ನೋಡಿ. ಸೂಪರ್ ಸರ್. ಈ ಗಾಡಿನ ಸಿಂಗಲ್ ಓನರ್ ಗಾಡಿ ಬರೀ 2.5 ಲಕ್ಷ ಗಾಡಿ ಕೊಡ್ತೀನಿ. 2.5 ಲಕ್ಷಕ್ಕೆ ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? 16 ಮಾಡಲ್ ಗಾಡಿ. ಇದು ಅಷ್ಟೇ 88,000 ಶೋರೂಮ್ ಇಷ್ಟ ಓಡಿರೋ ಗಾಡಿ ಸರ್. 16 ಮಾಡಲ್. ಹೌದು ಸರ್. ಫೈನಲ್ ಟು ಫೈನಲ್ 2,95,000 ಫೈನಲ್ ಮಾಡ್ಕೊಡ್ತೀನಿ. 2,95,000 ರೂಪಾಯಿಗೆ ಡೀಸೆಲ್ ಶೋರೂಮ್ ಇಷ್ಟ ಓಡಿರೋ ಗಾಡಿ, ಕ್ಲಾಸ್ ಆಗಿರೋ ಗಾಡಿ ಸರ್. 2,20,000 ರೂಪಾಯಿ ಸಿಗುತ್ತೆ ಇದು. ಕೊಡ್ತೀನಿ ಸರ್. XZ ಓಕೆ, 7 ಸೀಟರ್ ಸರ್. 16 ಮಾಡಲ್ ಅನ್ಸುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಈ ಗಾಡಿನೂ ಅಷ್ಟೇ ಫೈನಲ್ ಟು ಫೈನಲ್ 3,95,000 ಮಾಡ್ಕೊಡ್ತೀನಿ. 3,95,000 ಎರಡು ಗಾಡಿ ಯಾವ್ದಾದ್ರು ತಗೊಳ್ಳಿ. ಓಕೆ, ಈ ಗಾಡಿನ ಫೈನಲ್ ಟು ಫೈನಲ್ 2,50,000 ರೂಪಾಯಿ ಗಾಡಿ ಕೊಡ್ತೀನಿ. 2.5 ಲಕ್ಷಕ್ಕ? ಹೌದು ಸರ್. 1,70,000 ರೂಪಾಯಿ ಮಾಡ್ಕೊಡ್ತೀನಿ. 1,70,000 ರೂಪಾಯಿಗೆ ಡೀಸೆಲ್ ವೆಹಿಕಲ್ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್ ಇದು. ಡೀಸೆಲ್ ಸೆಕೆಂಡ್ ಓನರ್, SLE ಎಮ್ಯಾಕ್ ಇಂಜಿನ್ ಬರುತ್ತೆ. 3,85,000 ರೂಪಾಯಿ ಗಾಡಿ ಕೊಡ್ತೀನಿ. 3,85,000 ರೂಪಾಯಿ 17 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಅದರಲ್ಲೂ ಟಾಪ್ ಎಂಡ್ ಗಾಡಿ ಫುಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ. ಇದು 15 ಮಾಡಲ್ ಸೆಕೆಂಡ್ ಓನರ್. ಇದನ್ನು ಅಷ್ಟೇ ಫೈನಲ್ 2,80,000 ಕೊಡ್ತೀನಿ ಸರ್. 2,80,000 ಗೆ 15 ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ. ಅದರಲ್ಲೂ ಡೀಸೆಲ್ ನೋಡಿ. ಸಿಂಗಲ್ ಓನರ್ VX ವರ್ಷನ್ ಸರ್. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಬರೀ 2.5 ಲಕ್ಷ ಕೊಡ್ತೀನಿ ಸರ್. 2.5 ಲಕ್ಷಕ್ಕ? 2.5 ಲಕ್ಷಕ್ಕೆ ಸಿಂಗಲ್ ಓನರ್ ವ್ಯಾಗನರ್ ನೋಡಿ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 16 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಇದು ಅಪ್ ಟು ಡೇಟ್ ಶೋರೂಮ್ ಇಷ್ಟ ಓಡಿರೋ ಗಾಡಿ. ಇದನ್ನ ಫೈನಲ್ SR ನೋಡಿ 4,95,000 ಮಾಡ್ಕೊಡ್ತೀನಿ. 4,95,000 ಗೆ 16 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್ ಸರ್. ಆಲ್ಮೋಸ್ಟ್ ಏನಾದ್ರು ಒಂದು 2.5 lakh ಇಂದ 3 lakh ಲೋನ್ ಆಗುತ್ತೆ ಸರ್. 2.5 lakh 3 lakh ಲೋನ್ ಆಗುತ್ತಂತೆ ನೋಡಿ ಈ ಗಾಡಿಗೆ. ಡೀಸೆಲ್ ಗಾಡಿ. ಇದು ಸೆಕೆಂಡ್ ಓನರ್ ಗಾಡಿ. ಇದು ಸೂಪರ್ ಕ್ಲಾಸ್ ಆಗಿದೆ ಸರ್. ತಗೊಂಡೋಗಿ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೋಬೇಕಷ್ಟೇ, ಆ ತರ ಇರೋದು ಗಾಡಿ ಇದು ಸರ್. ನೋಡಿ 3,50,000 ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಡೀಸೆಲ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಶೋರೂಮ್ ಇಷ್ಟು ಸಮೇತ. ಹೌದು, ಸೂಪರ್ ಡೀಸೆಲ್ ವೆಹಿಕಲ್ ಸರ್. ಈ ಗಾಡಿನ ಫೈನಲ್ ಟು ಫೈನಲ್ 4,95,000 ಗಾಡಿ ಕೊಡ್ತೀನಿ ಸರ್. 4,95,000 ರೂಪಾಯಿ ಸಿಗುತ್ತೆ. ಅದರಲ್ಲೂ ಸ್ಕಾರ್ಪಿಯೋ ಸಿಗುತ್ತೆ ಶೋರೂಮ್ ಇಷ್ಟು ಸಮೇತ. ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಅದು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಏನ್ ಪ್ರೈಸ್ ಹೇಳ್ತೀರಾ ಸರ್? 1,99,000 ಮಾಡ್ಕೊಡ್ತೀನಿ. 1,99,000 ರೂಪಾಯಿ ಡೀಸೆಲ್ ಸಿಗುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಒಳ್ಳೆ ಸ್ಯಾಟ್ರಾ ಪ್ರೈಸ್ ಅಲ್ಲಿ ಗಾಡಿ ಕೊಡೋದ ಸರ್. 1,85,000 ರೂಪಾಯಿ ಗಾಡಿ ಕೊಡೋಣ. 1,85,000 ರೂಪಾಯಿಗೆ i10 ಡೀಸೆಲ್. ಅದು ಶೋರೂಮ್ ಇಷ್ಟ ಓಡಿರೋ ಗಾಡಿ. ಶೋರೂಮ್ ಇಷ್ಟ ಓಡಿರೋ ಗಾಡಿ ಡೀಸೆಲ್ ಗಾಡಿ. ಒಂದು ಡೀಸೆಲ್ ಗಾಡಿ ಸರ್. ಇದು ಟ್ರಸ್ಟ್ ಕಾರ್ಸ್ ಅಲ್ಲಿ ಇಷ್ಟ ಆಗಿದೆ ಅಷ್ಟೇ ಸರ್. ನಿಮ್ ನೋಡಿ ಎಲ್ಲಾ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಮ್ಯಾಕ್ಸಿಮಮ್ 80% ಆಫ್ ವೆಹಿಕಲ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಕಸ್ಟಮರ್ ಲೋನ್ ಅಂತ ಬಂದ್ರೆ 50,000 ತಗೊಂಬರಿ ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಆಗ್ಬಿಡುತ್ತೆ ನೋಡಿ. ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ಸರ್. ಹೆಂಗಿದೆ ಹಂಗೆ ಕೊಡೋಣ ಸರ್ ಗಾಡಿ. ನಾನು ಅವೆಲ್ಲ ಹೇಳಿದೆ ನಿಮಗೆ ಸರ್. ಯಾವುದೇ ರೀತಿ ರಬ್ಬಿಂಗ್ ಪಾಲಿಶ್ ಶೂಟ್ ಪಾಲಿಶ್ ಕೆಲಸ ನಾವು ಮಾಡಲ್ಲ. ವೆಹಿಕಲ್ ಹೆಂಗಿದೆ ಹಂಗೆ ಗಾಡಿ ಕೊಡ್ತೀನಿ. ಕಸ್ಟಮರ್ ಬರ್ಬೋದು, ನೋಡ್ಬೋದು. ನಿಮ್ಗೆ ಓಕೆ ಇಷ್ಟ ಆದ್ರೆ ಆರಾಮಾಗಿ ತಗೊಂಡೋಗ್ಬೋದು ಸರ್. ಸಿಂಗಲ್ ಫೈನಲ್ 3,50,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ 15 ಮಾಡಲ್ ಟಾಟಾ ಜಸ್ಟ್ ಕೊಡ್ತೀನಿ ಸರ್. ಸಡನ್ ಗಾಡಿ ಕೊಡ್ತೀನಿ ಸರ್. 77 ಸರ್. ಅಪ್ ಟು ಡೇಟ್ ಶೋರೂಮ್ ಇಷ್ಟ ಓಡಿರೋ ಗಾಡಿ ಸರ್. 77,000 ಅಷ್ಟೇ ಹೊಡಿದೆ. 2,75,000 ರೂಪಾಯಿ ಸಿಂಗಲ್ ಓನರ್. i10 ಪ್ರೈಸ್ ಅಲ್ಲಿ i20 ಕೊಡ್ತೀನಿ. ನಮಸ್ತೆ ಕರ್ನಾಟಕ, ಹೈ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಸ್ಕೂಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್. ಸೊ ಸಾಕಷ್ಟು ಜನ ಹುಡುಕ್ತಾ ಇರ್ತೀರಾ ನಾಗರಬಾವಿ ಸೈಡ್ ಬಂದಾಗ ನಮಗೆ ಇಲ್ಲಿ ಕ್ವಾಲಿಟಿ ಕಾರ್ ಸಿಗುತ್ತೆ ಅಂತ. ಸೊ ಅಂಥದ್ರಲ್ಲಿ ಇನ್ನೊಂದು ಶೋರೂಮ್ಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಶೋರೂಮ್. ಇಲ್ಲಿ ಮಾಡಲ್ ವೆಹಿಕಲ್ ಎಲ್ಲ ತುಂಬ ಕಡಿಮೆ ಬಜೆಟ್ಗೆ ಸಿಗುತ್ತೆ. ಅದೇ ನಮ್ಮ ಟ್ರಸ್ಟ್ ಕಾರ್ಸ್ ಆಗಿರುತ್ತೆ. ಸೊ ಟ್ರಸ್ಟ್ ಕಾರ್ಸ್ನ ಓನರ್ ಆಗಿರ್ತಕ್ಕಂಥ ಲೋಕೇಶ್ ಸರ್ ನಮ್ಮ ಜೊತೆ ಇವತ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಟ್ರಸ್ಟ್ ಕಾರ್ಸಿಂದ ಲೋಕೇಶನ್ ಮಾತಾಡ್ತಿರೋದು ಬರ್ತಾ ಇರೋದು ನಾನು. ಸೊ ನಮ್ಮಲ್ಲಿ ಎಲ್ಲ ಬಂದು ಮಾಡಲ್ ವೆಹಿಕಲ್ಸ್ ಇದೆ, ಲೋ ಮಾಡಲ್ ಗಾಡಿ ಇದೆ, ಎಲ್ಲ ಥರ ವೆಹಿಕಲ್ಸ್ ಇದೆ, ಎಲ್ಲ ಬಜೆಟ್ ಗಾಡಿಗಳು ಇದೆ.
ಲೋ ಮಾಡಲಿದೆ, ಹೈ ಮಾಡಲಿದೆ, ಅಪ್ ಟು ಡೇಟ್ ಎಲ್ಲ ವೆಹಿಕಲ್ಸ್ಗೂ 70 to 80% ಆಫ್ ದ ವೆಹಿಕಲ್ಸ್ಗೆ ಶೋರೂಮ್ ಇಷ್ಟು ಸಮೇತನೂ ಕೊಡ್ತೀನಿ. ಎಲ್ಲ ವೆಹಿಕಲ್ಸ್ ಅಷ್ಟೇ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರೋ ವೆಹಿಕಲ್, ಒರಿಜಿನಲ್ ವೆಹಿಕಲ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ. ಯಾವುದೇ ವೆಹಿಕಲ್ಗಾಗಲಿ ನಾವು ಆಕ್ಸಿಡೆಂಟ್ ವೆಹಿಕಲ್ ಆಗಲಿ, ರಿಪೇರಿ ಆಗಿರೋ ಗಾಡಿಗಳಾಗಲಿ, ಟ್ಯಾಂಪರ್ ಆಗಿರೋ ಗಾಡಿಗಳಾಗಲಿ ಯಾವುದೂ ತೊಗೊಳ್ಳಲ್ಲ. ಏನಿದೆಯೋ ಹಿಂಗೆ ಇದೆಯೋ ಗಾಡಿಗಳು ಅದನ್ನೆಲ್ಲ ಕಂಪ್ಲೀಟ್ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟು ಗಾಡಿ ಕೊಡ್ತಾಯಿದ್ದೀವಿ. ಆಮೇಲೆ ನಿಮಗೆ ಲೋನ್ ಅಂತ ಹೋದ್ರೆ ಅಷ್ಟೇ ನಮ್ಮ ಹತ್ರ ಯಾವುದೇ ವೆಹಿಕಲ್ ತೊಗೊಳ್ಳಿ, ಅಬೌಟ್ 2013 ಮಾಡಲು ಗಾಡಿಗೆ ಮ್ಯಾಕ್ಸಿಮಮ್ ಲೋನ್ ಮಾಡಿಸ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ ನಮಗೆ. ಆಮೇಲೆ ನಮ್ಮ ಹತ್ರ ಬಂದು ನಾಗರಬಾವಿಲಿ 2 ಶೋರೂಮ್ ಆಗಿರೋದ್ರಿಂದ ಒಂದ್ಸರಿ ವಿಸಿಟ್ ಮಾಡಿ, ನಮ್ಮ ಹತ್ರ ನೋಡಿ. ನೀವೇನು ಗಾಡಿ ತೊಗೊಳ್ಳೇಬೇಕು ಅಂತಿಲ್ಲ, ಒಂದ್ಸರಿ ವಿಸಿಟ್ ಮಾಡಿ, ಗಾಡಿ ನೋಡಿ, ಪ್ರೈಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಓಕೆ ಅನ್ಸಿದ್ರೆ ಮಾತ್ರ ಗಾಡಿ ತೊಗೊಳ್ಳಿ. ನಮ್ಮದು ಲೊಕೇಶನ್ ಬಂದು ನಾಗರಬಾವಿ ಔಟರ್ ರಿಂಗ್ ರೋಡು, ನೆಕ್ಸಾ ಶೋರೂಮ್ ಕಾಣುತ್ತೆ. ನೆಕ್ಸಾ ಶೋರೂಮ್ ಆಪೋಸಿಟೇ ಬರೋದು ನಮ್ಮ ಶೋರೂಮು, ಟ್ರಸ್ಟ್ ಕಾರ್ಸ್ ಅಂತ. ಇವತ್ತು ಟ್ರಸ್ಟ್ ಕಾರಲ್ಲಿ ನಾವು ಮೊದಲ ಗಾಡಿ ನೋಡ್ಬೋದು, i20 ಅವೈಲೇಬಲ್ ಇದೆ. ಅದರಲ್ಲೂ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇರ್ತಕ್ಕಂಥದ್ದು. ಹೇಳಿ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸು. ಸರ್ ಇದು ಬಂದು 2015 ಮಾಡಲು ಸಿಂಗಲ್ ಓನರು, ಆಸ್ಟಾ ಡೀಸೆಲ್ ಸರ್, ಬಟನ್ ಸ್ಟಾರ್ಟ್. 15 ಮಾಡಲು ಸಿಂಗಲ್ ಓನರ್ ಡೀಸೆಲ್, ಬಟನ್ ಸ್ಟಾರ್ಟ್ ಗಾಡಿ ಸರ್, ಬಟನ್ ಸ್ಟಾರ್ಟ್ ಸಮೇತ ಟಾಪ್ ಎಂಡ್ ಗಾಡಿ. ಓಕೆ, ಅದರಲ್ಲೂ ಟಾಪ್ ಎಂಡ್ ಆಸ್ಟಾ ಬರುತ್ತಾ? ಆಸ್ಟಾ ಸರ್. ಓಕೆ, ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಡೀಸೆಲ್ ಗಾಡಿ, ಶೋರೂಮ್ ಇಷ್ಟ ಹೊಡಿರೋ ಗಾಡಿ, ಒಳ್ಳೆ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 4,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,95,000 ರೂಪಾಯಿ ವಿತ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಡೀಸೆಲ್ ಗಾಡಿ 15 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ ಸಿಂಗಲ್ ಓನರ್ i20 ಸಿಗುತ್ತೆ ನೋಡಿ, ಸೂಪರ್. ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗಾಡಿಲಿ. ಒಂದು 18-20 ಸರ್, ಹೈವೇ ಆಲ್ಮೋಸ್ಟ್ 20+ ಅಂತ ಬಂದೇ ಬರುತ್ತೆ. ಸಿಟಿಲಿ ಒಂದು 15 ಇಂದ 18 ಅಂತ ಆರಾಮ್ಸೆ ಈಸಿಯಾಗಿ ಬರುತ್ತೆ ಸರ್. ಎಷ್ಟು ಓಡಿದೆ ಸರ್ ಇದು? ಸರ್ 91,000 ಓಡಿದೆ ಸರ್. 91,000 ಡೀಸೆಲ್ ಎಲ್ಲ ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಸಿಂಗಲ್ ಓನರ್ ಗಾಡಿ, ಒರಿಜಿನಲ್ ವೆಹಿಕಲ್ ಸರ್. ಓಕೆ, ಸೂಪರ್. ನೆಕ್ಸ್ಟ್ ಒಂದು ಪೋಲೋ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಗಾಡಿಗಿದೆ ಅಂತಲೇ ಹೇಳ್ಬೋದು. ಆಚೆ ಕಡೆ ನಿಲ್ಸಿರೋದ್ರೆ ಧೂಳಿದೆ, ಆದರೆ ತುಂಬಾನೇ ಕಸ್ಟಮರು ಮಾಡಿಫೈ ತರ ಮಾಡಿಸ್ಕೊಂಡಿದ್ದಾರೆ ಸರ್. ಮಾಡಿಫೈಡ್ ಆಗಿರೋ ಗಾಡಿ ಸರ್ ಇದು. ಆಲ್ಮೋಸ್ಟ್ ಏನಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಒಂದು 2,30,000 ವರೆಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. 2,30,000 ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಗಾಡಿಗೆ. ಓಕೆ, ಕಸ್ಟಮರ್ ಲೈವ್ ಆಗಿ ನೋಡ್ರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ರೆಡ್ ಕಲರ್ ಕ್ಯಾಲಿಪರು ಮತ್ತೆ ರೆಡ್ ಕಲರ್ ಸ್ಟಿಕ್ಕರಿಂಗ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಅದಕ್ಕೆ ತಕ್ಕಂಗೆ ಮ್ಯಾಗ್ವಿಲ್ ಎಲ್ಲ ಇದೆ ನೋಡಬಹುದು. ಪ್ರೊಜೆಕ್ಟ್ ಹೆಡ್ ಲೈಟ್ ಹಾಕಿದ್ದಾರೆ, ಟೈಲ್ ಲ್ಯಾಂಪ್ ಹಾಕಿದ್ದಾರೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಇದೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಅಲ್ವಾ? ಸಿಸ್ಟಮ್ ಇದೆ. ಇಂಟೀರಿಯರ್ ನೋಡ್ಬಿಡ್ತೀನಿ ನೋಡಿ. ಆ ಕಡೆ ಅದು i20 ತೋರ್ಸಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿ ಕಂಜೆಸ್ಟೆಡ್ ಪ್ಲೇಸ್ ಇದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿಸ್ಕೊಂಡಿದೆ. AC ಇದೆ, ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ಪ್ರೀಮಿಯಂ ಆಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿಸ್ಕೊಂಡಿದ್ದಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥ ವೆಹಿಕಲ್. ಏನು ಯಾವ ಮಾಡಲ್ ಅಂದ್ರಿ ಸರ್ ಇದು? ಸರ್ ಇದು ಬಂದು 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, ಡೀಸೆಲ್ ಗಾಡಿ. ಇದು ಸಿಂಗಲ್ ಓನರ್? ಸಿಂಗಲ್ ಓನರ್ ಸೂಪರ್ ಸರ್. ಏನು ಪ್ರೈಸ್ ಹೇಳ್ತೀರಾ? ಸರ್ 50,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್ ಇದು. ಸರ್ ಫೈನಲ್ ಒಂದು 4,50,000 ಮಾಡ್ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ ವಿತ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್, ತುಂಬಾ ಕಡಿಮೆ ಓಡಿದೆ. ಅದ್ರ ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಅದರಲ್ಲೂ ಸಿಂಗಲ್ ಓನರ್ ಪೋಲೋ ಸಿಗುತ್ತೆ ನೋಡಿ, ಸೂಪರ್. ಲೋನ್ ಬೇಕು ಅಂದ್ರೆ ಲೋನ್ ಆಗುತ್ತಾ? ಆಗುತ್ತೆ ಸರ್, ಮಾಡ್ಕೊಡೋಣ. ಎಷ್ಟಾಗುತ್ತೆ ಸರ್? ಸರ್ ಆಲ್ಮೋಸ್ಟ್ ಏನಾದ್ರೆ ಒಂದು 2.5 lakh ಇಂದ 3 lakh ಲೋನೇ ಆಗುತ್ತೆ ಸರ್. 2.5 lakh to 3 lakh ಲೋನ್ ಆಗುತ್ತೆ ಅಂತ ನೋಡಿ ಈ ಗಾಡಿಗೆ. ಅದರಲ್ಲೂ ಪೋಲೋ ಸಿಗುತ್ತೆ ನಿಮಗೆ. ಹಾಗೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ಕೂಡ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಅಂತ ಹೇಳ್ಬೋದು. ಶಿಫ್ಟ್ ಡೀಸೆಲ್ ಗಾಡಿ, 2012 ಮಾಡಲು, ಡೀಸೆಲ್, VDI ಸೆಕೆಂಡ್ ಓನರ್ ಸರ್. ಇದು 12 ಮಾಡಲು VDI ಸೆಕೆಂಡ್ ಓನರ್. ಸಿಂಗಲ್ ಓನರ್? ಸೆಕೆಂಡ್ ಓನರ್ ಗಾಡಿ ಸರ್. ಸೆಕೆಂಡ್ ಓನರ್ ಆಗಿದೆಯಾ? ಓಕೆ, ಡೀಸೆಲ್ ಸರ್? ಸರ್ ಡೀಸೆಲ್ ಗಾಡಿ 91,000 ಓಡಿದೆ. 91,000. ಹೌದು. ಅಪೋಲೋ ಟೈರ್ ಎಲ್ಲ ಇದೆ. ಇಂಟೀರಿಯರ್ ನೋಡಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಆಲ್ ಲೆದರ್ ಸೀಟ್ ಕವರ್ಸ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಗಾಡಿ. ಇದು ಎಲ್ಲ ಆಪ್ಷನ್ಸ್ ಬರುತ್ತೆ. ಡೀಸೆಲ್ ಗಾಡಿ, ಇದು ಸೆಕೆಂಡ್ ಓನರ್ ಗಾಡಿ. ಇದು ಸೂಪರ್ ಕ್ಲಾಸ್ ಆಗಿದೆ ಸರ್. ತಗೊಂಡೋಗಿ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೋಬೇಕಷ್ಟೇ, ಆ ತರ ಇರೋದು ಗಾಡಿ ಇದು. ಏನ್ ಹೇಳ್ತೀರಾ ಸರ್ ಪ್ರೈಸ್? ಫೈನಲ್ ಟು ಫೈನಲ್ SR ನೋಡಿ 3,50,000 ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಡೀಸೆಲ್. 3 ಲಕ್ಷಕ್ಕೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ ಡೀಸೆಲ್ ಗಾಡಿ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. ಶೋರೂಮ್ ಹಿಸ್ಟ್ರಿ ಓಡಿದೆ ನೋಡಿ. ಸೆಕೆಂಡ್ ಓನರ್ ಜಸ್ಟ್ ಆಗಿದೆ. 1600 ಗಾಡಿ ನಂಬರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಆಪಲ್ ಶೇಪ್ ಬೇಕು ಅಂದ್ರೆ ಅದು ಕೂಡ ಅವೈಲೇಬಲ್ ಇದೆ. ಇದು ಯಾವುದು ಸರ್? ಸರ್ ಇದು ಬಂದು 2019 ಮಾಡಲು, ಪೆಟ್ರೋಲ್, ಸಿಂಗಲ್ ಓನರ್ ಸರ್. 19 ಮಾಡಲು ಪೆಟ್ರೋಲ್, ಸಿಂಗಲ್ ಓನರ್, ಪೆಟ್ರೋಲ್ ಸಿಂಗಲ್ ಓನರ್ ವೆಹಿಕಲ್ ನೋಡಿ. ಈ ಗಾಡಿ ಕೂಡ ಎಷ್ಟು ಓಡಿದೆ ಸರ್ ಇದು? ಅಪ್ರಾಕ್ಸಿಮೇಟ್ ಒಂದು 80 to 90 ಏನೋ ಓಡಿದೆ. ಚೆಕ್ ಮಾಡಿ ಹೇಳ್ತೀವಿ ಸರ್. ಓಕೆ, ಚೆಕ್ ಮಾಡಿ ಹೇಳ್ಬೋದು. ಕಂಜೆಸ್ಟೆಡ್ ಪ್ಲೇಸ್ ಇದೆ. ಇಂಟೀರಿಯರ್ ತೋರ್ಸಕ್ಕಾಗಲ್ಲ. ಇಂಟೀರಿಯರ್ ಏನೇನು ಬರುತ್ತೆ ಸರ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್, ಏರ್ ಬ್ಯಾಗ್, ABS, ಮಿರರ್ ಅಡ್ಜಸ್ಟರ್, ಸೆಂಟ್ರಲ್ ಲಾಕಿಂಗ್, ಸ್ಟೀರಿಂಗ್ ಗಾಡಿಯ ಕಂಟ್ರೋಲರ್. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ. 4 ಟೈರ್ ಕೂಡ. 19 ಮಾಡಲು ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಈ ಗಾಡಿನ ಬೆಸ್ಟ್ ಪ್ರೈಸ್ ಸರ್ 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ 19 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಅದರಲ್ಲೂ ಸಿಂಗಲ್ ಓನರ್ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ, ಸೂಪರ್. SR ನೋ ಡೀಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದ್ರೆ ಸ್ವಲ್ಪ ಕಡಿಮೆ ಮಾಡ್ತೀರಾ? ಆನ್ ಟೇಬಲ್ ಏನಾಗ್ತಾ ಮ್ಯಾಕ್ಸಿಮಮ್ ಮಾಡ್ಕೊಡೋಣ. ಮ್ಯಾಕ್ಸಿಮಮ್ ಮಾಡ್ತೀರಾ? ಆನ್ ಟೇಬಲ್ ಮಾಡ್ಕೊಡೋಣ. ಯಾವ್ದು ಅಡಿಷನಲ್ ಚಾರ್ಜಸ್, ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ಳಲ್ಲ. ಲೋನ್ ಅಂದ್ರೆ ಎಷ್ಟು ತರಬೇಕಾಗುತ್ತೆ ಸರ್? ಸರ್ ಕಸ್ಟಮರ್ ಪ್ರೊಫೈಲ್ ಇತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಗೆ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಇದು? ಸೂಪರ್ ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಓಕೆ, ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಹಾಗೆ ನೆಕ್ಸ್ಟ್ ಒಂದು ಡಸ್ಟರ್ ಕೂಡ ಅವೈಲೇಬಲ್ ಇದೆ. ಬ್ಲಾಕ್ ಕಲರ್, ಬ್ಲಾಕ್ ಅಂಡ್ ಪರ್ಪಲ್ ಅನ್ಸುತ್ತೆ ಇದು ಗಾಡಿ. ಲೈಟ್ ಬೆಳಕಿಗೆ ಪರ್ಪಲ್ ತರ ಕಾಣ್ತಾ ಇದೆ. ಪರ್ಪಲ್ ಶೇಡ್ ಬರೋದಿದೆ ನಿಮಗೆ. ಇದು ಬ್ಲಾಕ್ ಅಲ್ಲಿ ನಿಮ್ಗೆ ಆ ತರ ಕಾಣುತ್ತೆ ಇದು. ಓಕೆ ಸರ್ ಇದು ಬಂದು 2013 ಮಾಡಲು, ಡೀಸೆಲ್, ಸೆಕೆಂಡ್ ಓನರ್ ಸರ್. 13 ಮಾಡಲು ಡೀಸೆಲ್, ಸೆಕೆಂಡ್ ಓನರ್. ಓಕೆ, ಸೆಕೆಂಡ್ ಓನರ್. RXL ಆಪ್ಷನ್ ಅಲ್ಲಿ ಇದು.
85 PS RXL ಆಪ್ಷನಲ್ ಅಂದ್ರೆ ಟಾಪ್ ಎಂಡ್ ಮಾಡಲ ಬರುತ್ತಾ ಇದು ಟಾಪ್ ಎಂಡ್ ಗೆ ಒಂದು ವರ್ಷ ಕಡಿಮೆ ಸರ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ನಿಮಗೆ ಗಾಡಿలో ಅಷ್ಟೇ ಲೆದರ್ ಸೀಟ್ ಕವರ್ ಇದೆ ಫ್ಯಾನ್ಸಿ ಲೆದರ್ ಸೀಟ್ ಕವರ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ ಎಷ್ಟು ಓಡಿದೆ ಸರ್ ಇದು ಸರ್ ಇದು ಬಂದು 97000 ಓಡಿದೆ ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್ ಶೋರೂಮ್ ಹಿಸ್ಟ್ರಿ ಓಡಿದೆ 87000 ಓಡಿದೆ ಶೋರೂಮ್ ಹಿಸ್ಟ್ರಿ ಓಡಿದೆ 87000 ಶೋರೂಮ್ ಹಿಸ್ಟ್ರಿ ಓಡಿರೋ ಡಸ್ಟರ್ ಏನ್ ಪ್ರೈಸ್ ಹೇಳ್ತೀರಾ ಸರ್ ಬೆಸ್ಟ್ ಪ್ರೈಸ್ 3,95,000 ಮಾಡ್ಕೊಡ್ತೀನಿ ಸರ್ 3,95,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಒರಿಜಿನಲ್ ಗಾಡಿ ಅದು ಡೀಸೆಲ್ RXL ಆಪ್ಷನಲ್ ಕೊಡ್ತೀನಿ ಸರ್ ಓಕೆ ಅದರಲ್ಲೂ ಡೀಸೆಲ್ ನೋಡಿ ಮೈಲೇಜ್ ಬರ್ತಕ್ಕಂತ ಡಸ್ಟರ್ ಸಿಗುತ್ತೆ ನಿಮಗೆ ಹೌದು ಸರ್ ಹಾಗೆ ಅದು ಬೇಡ ಅಂತ ಹೇಳಿದ್ರೆ 7 ಸೀಟರ್ ಒಂದು ವೆಹಿಕಲ್ ಇದೆ ಹೇಳಿ ಸರ್ ಸರ್ ಇದು ಬಂದು 2020 ಮಾಡಲು ಗಾಡಿ ಸಿಂಗಲ್ ಓನರ್ 70,000 ಓಡಿದೆ RXL ಆಪ್ಷನಲ್ ಸರ್ ಇದು 7 ಸೀಟರ್ ಗಾಡಿ 7 ಸೀಟರ್ ಡ್ರೈವರ್ ಬರೋ 7 ಸೀಟರ್ ಗಾಡಿ 2020 ಮಾಡಲು ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ ಎಕ್ಸ್ಟೀರಿಯರ್ ನೋಡಬಹುದು ಅಡ್ವೆಂಚರ್ ಅಂತ ಏನೋ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಸರ್ ಅದು ಸ್ಪೆಷಲ್ ಎಡಿಷನ್ ಸ್ಪೆಷಲ್ ಎಡಿಷನ್ ಹಿಂಗೆ ಬರುತ್ತೆ ಇದು ಕಂಪನಿಯಿಂದನೇ ಬರುತ್ತೆ ಸರ್ ಓಕೆ ಸೂಪರ್ ಸ್ಪೆಷಲ್ ಎಡಿಷನ್ ವೆಹಿಕಲ್ ಅಂತೆ 77,000 ಕಿಲೋಮೀಟರ್ ಓಡಿದೆ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು 7 ಸೀಟರ್ ವೆಹಿಕಲ್ ರೆನಾಲ್ಟ್ ಟ್ರೈಬರ್ ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು ಸರ್ ಇದನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್ ಬರೀ 5.5 ಲಕ್ಷ ಗಾಡಿ ಕೊಡ್ತೀನಿ 5.5 ಲಕ್ಷಕ್ಕೆ 2020 ಮಾಡೆಲ್ ಟ್ರೈಬರ್ ಕ್ವಿಡ್ ಪ್ರೈಸ್ ಅಲ್ಲಿ ಟ್ರೈಬರ್ ಕೊಡ್ತಾ ಇದ್ದೀನಿ ಸರ್ ಅದು ಓಕೆ ಕ್ವಿಡ್ ಪ್ರೈಸ್ ಅಲ್ಲಿ ಅದರಲ್ಲೂ 7 ಸೀಟರ್ ವೆಹಿಕಲ್ ಸಿಗುತ್ತೆ ನೋಡಿ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಗಾಡಿ ಸರ್ ಏನ್ ಮೈಲೇಜ್ ಬರ್ಬೋದು ಸರ್ ಇದು ಸರ್ ಡೀಸೆಲ್ ಅಪ್ರಾಕ್ಸ್ ಪೆಟ್ರೋಲ್ ಗಾಡಿ ನಿಮ್ಗೆ ಅಪ್ರಾಕ್ಸ್ ಒಂದು ಹೈವೇ 20 ಬರುತ್ತೆ ಸಿಟಿ ಒಂದು 15 16 ಅಂತ ಬಂದೇ ಬರುತ್ತೆ ಸರ್ 15-16 ಆರಾಮಾಗಿ ಬರುತ್ತೆ ಸರ್ 7 ಸೀಟರ್ ವೆಹಿಕಲ್ ಆಗಿರೋದ್ರೆ ಸ್ವಲ್ಪ ಮೈಲೇಜ್ ಹೇಳಕ್ ಆಗಲ್ಲ ಅದು ಓಕೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ನಿಮಗೆ RXL ಅಲ್ಲಿ ಆಪ್ಷನಲ್ ಬರುತ್ತೆ ಇದರಲ್ಲಿ ಹಾಗೆ ಇನ್ನೊಂದು ಗಾಡಿ i10 ಇದೆ ಹೇಳಿ ಸರ್ ಇದ್ರ ಬಗ್ಗೆ ಸರ್ ಇದು ಬಂದು i10 2008 ಮಾಡಲು ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಇದು ಓಕೆ ಎರಾ ವೇರಿಯಂಟ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ IRDA ಇಂಜಿನ್ ಬರೋದು ಇದಕ್ಕೆ ಸ್ಯಾಂಟ್ರೋ ಇಂಜಿನ್ ಬರೋದು ಇದು ಸ್ಯಾಂಟ್ರೋ ಇಂಜಿನ್ ಬರೋದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಗಾಡಿ ಇದು ಕ್ಲಾಸ್ ಆಗಿದೆ ಗಾಡಿ ಇದು ಇಂಟೀರಿಯರ್ ಟೈರ್ ಸಮೇತ ಇದೆ ಸರ್ ಗಾಡಿ ಇದು ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಗಾಡಿ ಕೂಡ ಎಕ್ಸ್ಟೀರಿಯರ್ ಸೂಪರ್ ಆಗಿದೆ ಆಮೇಲೆ ಯುನಿಕ್ ಕಲರ್ i10 ಅಲ್ಲಿ ತುಂಬಾ ರೇರ್ಲಿ ಅವೈಲೇಬಲ್ ಕಲರ್ ಸರ್ ಇವೆಲ್ಲ ಸಿಗೋದು ಹೌದು ಏನ್ ಪ್ರೈಸ್ ಹೇಳ್ತೀರಾ ಕೊಡುತ್ತೆ ಇವೆಲ್ಲ ಸ್ವಲ್ಪ ರೇರ್ ಕಲರ್ ಸಿಗುತ್ತೆ ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು ಒಳ್ಳೆ ಸ್ಯಾಂಟ್ರೋ ಪ್ರೈಸ್ ಅಲ್ಲಿ ಗಾಡಿ ಕೊಡೋಣ ಸರ್ 1,85,000 ರೂಪಾಯಿ ಗಾಡಿ ಕೊಡೋಣ 1,85,000 ರೂಪಾಯಿಗೆ i10 ಸೆಕೆಂಡ್ ಓನರ್ 2008 ಮಾಡಲು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್ ಅದು 8 ಮಾಡಲು ಅದರಲ್ಲೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸೂಪರ್ ಸರ್ ಹಾಗೆ ಈಕೋ ಸ್ಪೋರ್ಟ್ ಯಾರಾದ್ರೂ ಹುಡುಕ್ತಾ ಇದ್ರೆ ಗಾಡಿ ಲಕ್ಸುರಿಯಸ್ ಆಗಿ ಕಾಣುತ್ತೆ ಇಂಟೀರಿಯರ್ ಅಲ್ಲಿ ಹಾಗೆ ಮೈಲೇಜ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಮೈಲೇಜ್ ಬರುತ್ತೆ 20+ ಮೈಲೇಜ್ ಬರಂತ ಗಾಡಿ ಓಕೆ ಸೇಫ್ಟಿ ವೈಸ್ ಸೂಪರ್ ಕ್ಲಾಸ್ ಆಗಿರೋ ಗಾಡಿ ಸರ್ ಸೂಪರ್ ಕ್ಲಾಸ್ ಆಗಿರೋ ಗಾಡಿ ಆಮೇಲೆ ಫೋರ್ಡ್ ವೆಹಿಕಲ್ ಅಲ್ಲ ಅಷ್ಟು ಸ್ಟೇಬಲ್ ಆಗಿರುತ್ತೆ ರೋಡ್ ಪ್ರೆಸೆನ್ಸ್ ಚೆನ್ನಾಗಿರುತ್ತೆ ಅಷ್ಟು ಬೇಗ ನಿಮಗೆ ಟಾಪಲ್ ಆಗಲ್ಲ ಆಮೇಲೆ GTR ಪ್ರೋದು ಮ್ಯಾಗ್ವಿಲ್ ಹಾಕಿಸ್ಕೊಂಡಿದ್ರೆ ಆಫ್ಟರ್ ಮಾರ್ಕೆಟ್ ಬ್ರಿಡ್ಸ್ಟೋನ್ ಟೈರ್ ಇದೆ ಟೈರ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಅಲ್ವಾ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸೊ ಇಂಟೀರಿಯರ್ ನೋಡಬಹುದು ಇಂಟೀರಿಯರ್ ಏನೇನು ಬರುತ್ತೆ ಸರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಲೆದರ್ ಸೀಟ್ ಕವರ್ ಆಲ್ 4 ಡೋರ್ಸ್ ಪವರ್ ವಿಂಡೋಸ್ ಸಿಸ್ಟಮ್ ಕಂಪನಿಯಿಂದ ಸಿಸ್ಟಮ್ ಎಲ್ಲ ಬರುತ್ತೆ ಓಕೆ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್ ಇದು ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಎಷ್ಟು ಓಡಿದೆ ಸರ್ ಇದು ಸರ್ ಇದು 1,02,000 ಓಡಿದೆ ಸರ್ 1,02,000 ಡೀಸೆಲ್ ಅಲ್ಲಿ ಓಡಿದೆ ಡೀಸೆಲ್ ವೆಹಿಕಲ್ ಓಕೆ ಏನ್ ಪ್ರೈಸ್ ಹೇಳ್ತೀರಾ ಸರ್ ಸರ್ 16 ಮಾಡಲು ಗಾಡಿ ಸಿಂಗಲ್ ಓನರ್ ಗಾಡಿ ಸರ್ ಇದು ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಇದನ್ನ ಫೈನಲ್ SR ನೋಡಿ 4,95,000 ಮಾಡ್ಕೊಡ್ತೀನಿ 4,95,000 ಗೆ 16 ಮಾಡಲು ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್ ವಿತ್ ಶೋರೂಮ್ ಹಿಸ್ಟ್ರಿ ಇದೆ ನೋಡಿ ಈ ಗಾಡಿಗೆ ಇಕೋ ಸ್ಪೋರ್ಟ್ ಅದರಲ್ಲೂ ಅದು ಒರಿಜಿನಲ್ ಗಾಡಿ ಒರಿಜಿನಲ್ ಲೋನ್ ಅಂತ ಬಂದ್ರೆ ಒಂದು 50,000 ಡೌನ್ ಪೇಮೆಂಟ್ ಕೊಟ್ರೆ ಸಾಕು ಸರ್ ಈ ಗಾಡಿಗೆ ಲೋನ್ ಮಾಡಿಸ್ಕೊಡ್ತೀನಿ 50,000 ಡೌನ್ ಪೇಮೆಂಟ್ ತಂದ್ರೆ ಸಾಕು ಈ ಗಾಡಿ ಆರಾಮಾಗಿ ಲೋನ್ ಆಗುತ್ತೆ ಬಿಕಾಸ್ ಇದು 16 ಮಾಡಲು ಆರಾಮಾಗಿ ಲೋನ್ ಆಗಿಬಿಡುತ್ತೆ ನಿಮಗೆ ಈಜಿ ಆಗುತ್ತೆ ಸರ್ ಅದು ಸಿಂಗಲ್ ಓನರ್ ಗಾಡಿ ಸರ್ ಅದರಲ್ಲೂ ಸಿಂಗಲ್ ಓನರ್ ನೆಕ್ಸ್ಟ್ ಸರ್ ಪುಂಟೋ ಅಬರ್ತ್ ಇಟ್ಟಿದ್ದೀರಾ ಸರ್ ಏನ್ ಕತೆ ಸರ್ ಇದು ಬಂದು ಪುಂಟೋ EVO ಅಂತ ಇದು EVOನಾ ಓಕೆ ಹಾ ಇದು ಬಂದು 2015 ಮಾಡಲು ಗಾಡಿ ಸೆಕೆಂಡ್ ಓನರ್ 15 ಮಾಡಲು ಓಕೆ 15 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ EVO ಸರ್ ಓಕೆ ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಲೆದರ್ ಸೀಟ್ ಕವರ್ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಎಲ್ಲ ಬರುತ್ತೆ ಪ್ಲಸ್ ಶಿಫ್ಟ್ ಇಂಜಿನ್ ಬರುತ್ತೆ ಸರ್ ಇದಕ್ಕೆ ಮಲ್ಟಿಜೆಟ್ ಇಂಜಿನ್ ಬರುತ್ತೆ ಇದರಲ್ಲೂ ಅಷ್ಟೇ ಇದರಲ್ಲೂ ಸ್ವಿಫ್ಟ್ ಇಂಜಿನ್ ಬರುತ್ತೆ ಇಂಟೀರಿಯರ್ ನೋಡಿ ಇಂಟೀರಿಯರ್ ಎಲ್ಲ ಯುನಿಕ್ ಇದ್ರಲ್ಲಿ ಬರುತ್ತೆ EVOದಲ್ಲಿ ಪುಂಟೋ ಓಲ್ಡ್ ಮಾಡೆಲ್ಗೆ ಬೇರೆ ತರ ಬರುತ್ತೆ ಇದರಲ್ಲಿ ನಿಮಗೆ ಲೇಟೆಸ್ಟ್ ಮಾಡಲ್ ಇದು ಲೇಟೆಸ್ಟ್ ಮಾಡಲ್ 15 ಮಾಡಲ್ ಏನು ಪ್ರೈಸ್ ಹೇಳ್ತೀರಾ ಸರ್ ಇದು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ಇದು 15 ಮಾಡಲ್ ಸೆಕೆಂಡ್ ಓನರ್ ಇದೂ ಅಷ್ಟೇ ಫೈನಲ್ 2,80,000 ಕೊಡ್ತೀನಿ ಸರ್ 2,80,000 ಗೆ 15 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್ ಅದರಲ್ಲೂ ಡೀಸೆಲ್ ನೋಡಿ ಪಕ್ಕಾನಾ ಪಕ್ಕಾ ಕೊಡ್ತೀನಿ ಸರ್ ಟೇಬಲ್ ಬರ್ಲಿ ಬೇಕಾದ್ರೆ ಇನ್ನು ಏನಾಗುತ್ತೆ ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಓಕೆ ಸೂಪರ್ ಆಕ್ಚುಲಿ 15 ಮಾಡಲ್ ವೆಹಿಕಲ್ ಎಲ್ಲ ನಿಮಗೆ ಈ ಪ್ರೈಸ್ ಸಿಗಕ್ಕೆ ಚಾನ್ಸೇ ಇಲ್ಲ ಅದರಲ್ಲೂ ಪುಂಟೋ 11-12 ಮಾಡಲ್ಗಳು ಆ ರೇಟ್ಗೆ ಹೋಗುತ್ತೆ ನಾನು 15 ಮಾಡಲ್ ಗಾಡಿ ಕೊಡ್ತಿದ್ದೀನಿ ಸರ್ ಓಕೆ 15 ಮಾಡಲ್ ಸಿಗುತ್ತೆ ನೋಡಿ ಜಸ್ಟ್ ಸೆಕೆಂಡ್ ಓನರ್ ಆಗಿದೆ ಎಷ್ಟು ಓಡಿರಬಹುದು ಸರ್ ಅದು ಸರ್ ಇದು ಬಂದು 75,000 ಓಡಿದೆ ಸರ್ 75,000 ಡೀಸೆಲ್ ಅಲ್ಲಿ ಓಡಿದೆ ಡೀಸೆಲ್ ಗಾಡಿ ಸರ್ ಅದು ಓಕೆ ಸೂಪರ್ ಸರ್ ಹಾಗೆ ವ್ಯಾಗನಾರ್ ಸರ್ ಇದು ಬಂದು 2011 ಮಾಡಲು ಸಿಂಗಲ್ ಓನರ್ VX ವರ್ಷನ್ ಸರ್ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ 11 ಮಾಡಲು ಗಾಡಿ ಸರ್ ಓಕೆ 11 ಮಾಡಲು ಇದು ಅಷ್ಟೇ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಸೆಂಟ್ರಲ್ ಲಾಕಿಂಗ್ ಲೆದರ್ ಸೀಟ್ ಕವರ್
ಸಿಸ್ಟಮ್ ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ ಇದೆ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಸಿಂಗಲ್ ಓನರ್ ಗಾಡಿ ವ್ಯಾಗನರ್ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಸರ್ ಒಳ್ಳೆ ಪ್ರೈಸ್ ಅಲ್ಲಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಬರೀ 2.5 ಲಕ್ಷಕ್ಕೆ ಕೊಡ್ತೀನಿ ಸರ್. 2.5 ಲಕ್ಷಕ್ಕ 2.5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಸಿಂಗಲ್ ಓನರ್ ವ್ಯಾಗನರ್. ನೋಡಿ ತುಂಬಾ ಜನ ವ್ಯಾಗನರ್ ಹುಡುಕ್ತಾ ಇರ್ತೀರಾ, ಅದರಲ್ಲೂ ಸಿಂಗಲ್ ಓನರ್ ಸಿಗಲ್ಲ ಅಂದ್ರೆ ಅಷ್ಟು ಪ್ರೈಸ್ ಅಲ್ಲಿ ಸಿಗಲ್ಲ. ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಿದೆ, ಅದು ಸಿಂಗಲ್ ಓನರ್ ಸಿಗ್ತಾ ಇದೆ ನೋಡಿ. ಎಲ್ಲ ಬಂದೆಲ್ಲ ಸಿಂಗಲ್ ಸೆಕೆಂಡ್ ಓನರ್ಸ್ ಅಷ್ಟೇ ಸರ್ ಇರೋದು ಇವತ್ತು. ಹೌದಾ? ಎಲ್ಲ ಸಿಂಗಲ್ ಸೆಕೆಂಡ್ ಓನರ್ಸ್ ಇರೋದು. ಆಲ್ಮೋಸ್ಟ್ 80 to 90% ಆಫ್ ವೆಹಿಕಲ್ ಗೆ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಓಕೆ, ಸೆಕೆಂಡ್ಸ್ ಕಾರ್ ಯಾರೋ ಪ್ಲಾನ್ ಮಾಡ್ತಾ ಇರ್ತೀರಾ, ನನಗೆ ಒಳ್ಳೆ ಕ್ವಾಲಿಟಿ ಕಾರ್ ಬೇಕು ಅಂತ ಹೇಳಿದ್ರೆ ನಮ್ಮ ಟ್ರಸ್ಟ್ ಕಾರ್ಸ್ಗೆ ಬರ್ಬೋದು. ಇವತ್ತೆಲ್ಲ ಸಿಂಗಲ್ ಸೆಕೆಂಡ್ ಓನರ್ ಜಾಸ್ತಿ ಇದೆ. ಹಾಗೆ ಬಲೆನೋ ಕೂಡ ಅವೈಲೇಬಲ್ ಇದೆ. ನೋಡ್ಬೋದು ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ. ಸ್ಕ್ರಾಚಸ್ ಅಂದ್ರು ನೋಡಿ ಆಸ್ ಇಟ್ ಇಸ್ ಕಂಡೀಷನ್ ನಿಲ್ಸಿದ್ದಾರೆ. ಸೊ ಯಾವುದೇ ತರ ರಿಫವ್ ಅದು ಇದು ಏನು ಮಾಡಿಲ್ಲ. ಟೂತ್ ಪಾಲಿಶ್, ರಬ್ಬಿಂಗ್ ಪಾಲಿಶಿಂಗ್ ಅವೆಲ್ಲ ಏನು ಹಾಕಲ್ಲ ಸರ್. ಆಸ್ ಇಟ್ ಇಸ್ ಒರಿಜಿನಲ್ ಹೆಂಗಿದೆ ಅದೇ ತರ ವೆಹಿಕಲ್ ಗಾಡಿ ಕೊಡ್ತಾ ಇದ್ದಾರೆ. ಹೌದು, ಗಾಡಿ ನೋಡಿದ ತಕ್ಷಣ ನಿಮ್ಗೆ ಅನ್ಸ್ಬೇಕು ತಗೋಬೇಕು ಅಂತ ಅನ್ಸ್ಬೇಕು. ಸೊ ಆ ಒಂದು ರೀಸನ್ಗೆ ಅವ್ರು ಏನು ಮಾಡ್ದೇನೆ ನಿಲ್ಸಿದ್ದಾರೆ. ಸೊ ಯಾವುದೇ ತರ ಆಕ್ಸಿಡೆಂಟ್ ಫ್ರೀ, ಆಕ್ಸಿಡೆಂಟ್ ಏನು ಇರಲ್ಲ. ಒರಿಜಿನಲ್ ಇರೋ ಗಾಡಿಗಳೇ ನಾವು ಇಕ್ಕೋದು. ಸಣ್ಣ ಪುಟ್ಟ ಪೇಂಟ್ ಟಚ್ ಅಪ್ ಆಗಿರುತ್ತೆ ಬೇರೆ ಕಡೆಯಿಂದ, ನಮ್ಮ ಕಡೆಯಿಂದ ಯಾವುದೇ ಏನು ಮಾಡಲ್ಲ. ವೆಹಿಕಲ್ ಹೆಂಗ್ ಬಂದಿರುತ್ತೆ ಅದೇ ತರ ನಿಲ್ಸಿರ್ತೀವಿ. ಒರಿಜಿನಲ್ ಗಾಡಿನೇ ಕೊಡ್ತೀವಿ ಸರ್. ಓಕೆ, ಒರಿಜಿನಲ್ ಗಾಡಿನೇ ಇರುತ್ತೆ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಪೆಟ್ರೋಲ್ ಸಿಂಗಲ್ ಓನರ್ 17 ಮಾಡಲ್ ಗಾಡಿ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್ ಇದು. ಓಕೆ, ಇದು ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿದೆ ಅಂತ. ಬ್ರ್ಯಾಂಡ್ ನ್ಯೂ MRF ಟೈರ್ ಇದೆ 4 ಕೂಡ. ಇಂಟೀರಿಯರ್ ಎಲ್ಲ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಏರ್ ಬ್ಯಾಗ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಮ್ಯಾನ್ಯಲ್ ವೇರಿಯಂಟ್ ಇದಾಗಿರುತ್ತೆ. ಅದರಲ್ಲೂ ಬಲೆನೋ ಯಾರಾದ್ರೂ ಹುಡುಕ್ತಾ ಇದ್ರೆ ಸಿಂಗಲ್ ಓನರ್ ಬಲೆನೋ 17 ಮಾಡಲು ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಗಾಡಿನ ಫೈನಲ್ 4,95,000 ಮಾಡ್ಕೊಡ್ತೀನಿ. ಎಷ್ಟು ಸರ್? 4,95,000ಗೆ 17 ಸಿಂಗಲ್ ಓನರ್ ಕೊಡ್ತೀನಿ ಸರ್. 4,95,000ಗೆ ಅದರಲ್ಲೂ 17 ಮಾಡಲು ನೋಡಿ. ಆಲ್ಮೋಸ್ಟ್ ನೀವು ಎಲ್ಲಿ ಬೇಕಾದ್ರೆ ಹುಡುಕಿ 17 ಮಾಡಲು, ಅದರಲ್ಲೂ ಸಿಂಗಲ್ ಓನರ್. ಈ ಪ್ರೈಸ್ ಎಲ್ಲೂ ಸಿಗಲ್ಲ. 4,95,000ಗೆ. ಹೌದು ಸರ್, ಸಿಂಗಲ್ ಓನರ್ ಗಾಡಿ ಸರ್. ಅದರಲ್ಲೂ 17 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸೂಪರ್ ಸರ್. ಎಷ್ಟು ಹೊಡಿ ಸರ್ ಇದು? ಸರ್ ಇದು 83,000 ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. 83,000 ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. ಗ್ರಾಬ್ ಮಾಡ್ಕೊಳ್ಳಿ. 17 ಮಾಡಲು ಸಿಂಗಲ್ ಓನರ್ ಬಲೇನೋ ಅದರಲ್ಲೂ. ಹೌದು ಸರ್. ನೆಕ್ಸ್ಟ್ ಸರ್, ಈ ಸಲ ಎಲ್ಲ ಯಾವುದಕ್ಕೆ ಕಾರ್ಗೆ ಬೇಡಿಕೆ ಇದೆ ಅಂತ ಕಾರ್ಗಳೇ ಜಾಸ್ತಿ ಇದೆ ಅಂತ ಹೇಳಿ ಡಿಮ್ಯಾಂಡಿಂಗ್ ಗಾಡಿಗಳೇ ನಮ್ಮ ಹತ್ರ ಇರೋದು ಸರ್. ಅಲ್ವಾ? ಡಿಮ್ಯಾಂಡಿಂಗ್ ವೆಹಿಕಲ್ ಇದೆ. ಸೊ ರಿಫ್ಸ್ಗೆ ತುಂಬಾ ಡಿಮ್ಯಾಂಡಿಂಗ್ ಇದೆ ನೋಡಿ. I10 ಡಿಮ್ಯಾಂಡ್ ಇದೆ, ಬಲೆನೋ ಡಿಮ್ಯಾಂಡ್ ಇದೆ. ಅಂತ ವೆಹಿಕಲ್ ಗಳೇ ನಿಲ್ಸಿದ್ದಾರೆ. ಎಲ್ಲ ಗಾಡಿಗಳು ಅಷ್ಟೇ ಇರೋದು. ಅದರಲ್ಲೂ ಮಾಡೆಲ್ ವೆಹಿಕಲ್ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಹಾಗೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2009 ಮಾಡಲು VDI ಡೀಸೆಲ್ ಸೆಕೆಂಡ್ ಓನರ್. 9 ಮಾಡಲ ಸರ್? 9 ಮಾಡಲ್ ಗಾಡಿ ಇದು. ಡೀಸೆಲ್ ಗಾಡಿ, VDI ಗಾಡಿ ಸರ್. ಓಕೆ, VDI ಬ್ರ್ಯಾಂಡ್ ನ್ಯೂ ಟೈರ್ ಇದೆ 4 ಕೂಡ. ಆಮೇಲೆ ಗಾಡಿ ಬಾಡಿ ಲೈನ್ ನೋಡಿ ಯಾವ ತರ ಇದೆ ಅಂತ, ಹೊಳಿತಾ ಇದೆ. ಆ ತರ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಮ್ಯಾಗ್ವಿಲ್ ಎಲ್ಲ ಬರೋದಿಲ್ಲ ನಿಮಗೆ. ಬೇಸ್ ವೇರಿಯಂಟ್ ಬರುತ್ತಾ? ಮಿಡ್ ವೇರಿಯಂಟ್ ಬರುತ್ತೆ ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? 9 ಮಾಡಲು VDI ಸೆಕೆಂಡ್ ಓನರ್. FC ಮಾಡಿ ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಈ ಗಾಡಿನ ಫೈನಲ್ ಟು ಫೈನಲ್ SR ನೋಡಿ 2,50,000 ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ನೋಡಿ ಅದರಲ್ಲೂ ರಿಟ್ಸ್ ಸಿಗುತ್ತೆ. ಅದು ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತೀನಿ ಸರ್. ಫ್ರೆಶ್ ಡಾಕ್ಯುಮೆಂಟ್ಸ್ ಸಮೇತ 2.5 ಲಕ್ಷಕ್ಕೆ ಸಿಗುತ್ತೆ ನೋಡಿ. ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಎಷ್ಟು ಓಡಿದೆ ಸರ್ ಇದು ಡೀಸೆಲ್ ಅಲ್ಲಿ? 99,000 ಏನೋ ಓಡಿದೆ. 99,000 ಓಡಿದೆ ಡೀಸೆಲ್ ಅಲ್ಲಿ. ಓಕೆ, ಸೂಪರ್. ಹಾಗೆ ನೆಕ್ಸ್ಟ್ ಸರ್, ಅದು I20 ಹೇಳಿ ಸರ್. ಇದು ಬಂದು 2010 ಮಾಡಲು ಮ್ಯಾಗ್ನಾ ಆಪ್ಷನಲ್ ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ಗಾಡಿ. ಓಕೆ, 77 ಸರ್. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. 77,000 ಅಷ್ಟೇ ಓಡಿದೆ ಸರ್. ಅಷ್ಟೇ ಓಡಿರೋದು. ಗಾಡಿ ಬಾಡಿ ಲೈನ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಯಾವ ತರ ರನ್ನಿಂಗ್ ಕಂಡೀಷನ್ ಇರಬಹುದು ಗಾಡಿ ಅಂತ. ಸೂಪರ್ ಕ್ಲಾಸ್ ಆಗಿದೆ ಸರ್ ಇದು. ಓಕೆ, ಸೂಪರ್. ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ ನೋಡಿ. ಕಾಂಟಿನೆಂಟಲ್ ಅದನ್ನು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 4 ಕೂಡ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಏನು ಲೆದರ್ ಸೀಟ್ಸ್ ಹಾಕಿದ್ದಾರೆ ಅದು ವೇರಿಯಂಟ್ ಟೈರ್ ಆಗಿದೆ. ಬಟ್ ಒಳಗಡೆ ಏನು ಒರಿಜಿನಲ್ ಸೀಟ್ ಕವರ್ ಬರುತ್ತೆ ಅದು ವೇರಿಯಂಟ್ ಟೈರ್ ಆಗಿಲ್ಲ. ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಮ್ಯಾಗ್ನಾ ಆಪ್ಷನಲ್. ಅಪ್ ಟು ಡೇಟ್ ಇದು ಅಷ್ಟೇ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್. ಈ ಗಾಡಿನ ಫೈನಲ್ ಟು ಫೈನಲ್ 2,75,000 ಕೊಡ್ತೀನಿ ಸರ್. 2,75,000 ರೂಪಾಯಿ ಸಿಂಗಲ್ ಓನರ್. I10 ಪ್ರೈಸ್ ಅಲ್ಲಿ I20 ಕೊಡ್ತೀನಿ ಸರ್. 10 ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 10 ಸಿಂಗಲ್ ಓನರ್ ಬರೀ 77,000 ಪೆಟ್ರೋಲ್ ಅಲ್ಲಿ ಓಡಿದೆ. ಓಕೆ, ಸೂಪರ್. ಹಾಗೆ ನೆಕ್ಸ್ಟ್ ಇನ್ನೊಂದು I10 ಗ್ರ್ಯಾಂಡ್ I10 ಕೂಡ ಅವೈಲೇಬಲ್ ಇದೆ. ವೈಟ್ ಕಲರ್ ಹೇಳಿ ಸರ್ ಇದ್ರ ಬಗ್ಗೆ. ಇದು ಬಂದು 2015 ಮಾಡಲು ಸ್ಪೋರ್ಟ್ಸ್ ಸರ್. 15 ಮಾಡಲು ಸ್ಪೋರ್ಟ್ಸ್ ಡೀಸೆಲ್ ವೆಹಿಕಲ್ ಸೆಕೆಂಡ್ ಓನರ್. ಓಕೆ, ಇಂಟೀರಿಯರ್ ಕ್ಲಾಸ್ ಆಗಿದೆ ಗಾಡಿ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಮ್ಯಾಗ್ಯುಲನ್ ಬರೋದಿಲ್ಲ. ಮತ್ತೆ ಅಪೋಲೋ ಟೈರ್ ಬರುತ್ತೆ. ಅಪೋಲೋ ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಟೋ ಮಿರರ್ ಕ್ಲೋಸರ್, ಲೆದರ್ ಸೀಟ್ ಕವರ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಗಾಡಿ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಅಲ್ವಾ? ಸೆಕೆಂಡ್ ಓನರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಅಪ್ ಟು ಡೇಟ್ ಇದು ಅಷ್ಟೇ ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ. ಇದು ಎಷ್ಟು ಓಡಿದೆ ಸರ್? ಸರ್ 77,000 ಓಡಿದೆ. ಇದು 77,000 ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್? ಫೈನಲ್ ಟು ಫೈನಲ್ 3,80,000 ಮಾಡ್ಕೊಡ್ತೀನಿ ಸರ್. 3,80,000 ರೂಪಾಯಿಗೆ 15 ಮಾಡಲು ಬರೀ 77,000 ಓಡಿರೋ ವೆಹಿಕಲ್. ಅದು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ ಡೀಸೆಲ್ ವೆಹಿಕಲ್ ಸಿಗುತ್ತೆ ನೋಡಿ. ಹಾಗೆ ಒಂದು ಸ್ಕೋಡಾ ಫಾಬಿಯಾ ಕೂಡ ಅವೈಲೇಬಲ್ ಇದೆ.
ಇದು ಸರ್ ಇದು ಬಂದು 2011 ಮಾಡಲು ಗಾಡಿ, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್ ಸರ್. 11 ಮಾಡಲು ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್ ಗಾಡಿ ಮಾತ್ರ, ಡೀಸೆಲ್ ಇದೆಯಾ? ಓಕೆ, ಇಂಟೀರಿಯರ್ ನೋಡಿ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಗಾಡಿ. ಡೀಸೆಲ್ ವೆಹಿಕಲ್, ಇದು ಕ್ಲಾಸ್ ಆಗಿದೆ ಸರ್. ಒಳ್ಳೆ ಪ್ರೈಸ್, ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಸ್ಕೋಡಾ ಫ್ಯಾಬಿ, ಅದು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಏನ್ ಪ್ರೈಸ್ ಹೇಳ್ತಾರೆ ಸರ್? 1,99,000 ಮಾಡ್ಕೊಡ್ತೀನಿ. 1,99,000 ಡೀಸೆಲ್, 99,000 ಡೀಸೆಲ್ ಗಾಡಿ ಕೊಡ್ತೀನಿ. ಅದ್ರಲ್ಲಿ ಡೀಸೆಲ್ ಹೌದು, ಸ್ವಿಫ್ಟ್ ತರನೇ ಕಾಣುತ್ತೆ. ಅದರಲ್ಲೂ ಸ್ಕೋಡಾ ಫಾಬಿಯಾ ಸರ್. 1.2 ಲೀಟರ್ ಡೀಸೆಲ್ ಇಂಜಿನ್, 20+ ಮೈಲೇಜ್ ಅಂತ 20+ ಮೈಲೇಜ್ ವಿತ್ ಸ್ಟ್ರಾಂಗ್ ಗೇಜ್ ಬರುತ್ತೆ. ಓಕೆ, ಸೂಪರ್. ನೆಕ್ಸ್ಟ್ ಪೋಲೋಗಳದೇ ಹಾವಳಿ ಅನ್ಸುತ್ತೆ ನಮ್ಮ ಟ್ರಸ್ಟ್ ಕಾರ್ಸ್ ಅಲ್ಲಿ. ಯಾವಾಗ ಬಂದ್ರು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗಲೂ ಪೋಲೋಗಳಿತ್ತು. ಆಮೇಲೆ ಪೋಲೋಗಳೆಲ್ಲ ಒಳ್ಳೆ ಪ್ರೈಸ್ ಇದೆ ಅಲ್ವಾ ನಮ್ಮ ಹತ್ರ? ಎನಿ ಟೈಮ್ ಅಂದ್ರೆ ಪೋಲೋಗಳು ಇದ್ದೇ ಇರುತ್ತೆ ಸರ್. ಯಾವ ಕಲರ್ ಅಲ್ಲಿ ಬೇಕೋ, ಯಾವ ಮಾಡಲ್ ಬೇಕೋ, ಯಾವ ವೇರಿಯಂಟ್ ಬೇಕೋ, ಎಲ್ಲಾ ವೇರಿಯಂಟ್, ಎಲ್ಲಾ ಮಾಡಲು ಎಲ್ಲ ವೇರಿಯಂಟ್ ಇರುತ್ತೆ. ಲಾಸ್ಟ್ ಟೈಮ್ 18 ಮಾಡಲು 19 ಮಾಡಲು ಪೋಲೋ ಬರೀ 6,20,000 ರೂಪಾಯಿ ಸೇಲ್ ಮಾಡಿದ್ರಿ. ಹೌದು ಸರ್. ಯಾರು ಕೊಡ್ತಾರೆ ಸರ್? ಅದು ಟಾಪ್ ಎಂಡ್ ಮಾಡಲು. ಇವತ್ತಿನವರೆಗೂ ಆಲ್ಮೋಸ್ಟ್ ಇಲ್ಲ ಒಂದು 30+ ವೆಹಿಕಲ್ಸ್ ಪೋಲೋ ಸೇಲ್ ಮಾಡಿದೀನಿ ಸರ್. ಇವತ್ತು ನಮ್ಮ ಹತ್ರ ಸ್ಟಾಕ್ ಅಲ್ಲಿ ಒಂದು 5 ಪೋಲೋಸ್ ಇದೆ ಸರ್, ಕೊಡ್ತೀನಿ, ಅದನ್ನು ಕೊಡ್ತೀನಿ. ಓಕೆ, ಸೂಪರ್ ಸರ್. ಇದು ಹೇಳಿ ಸರ್. ಸರ್ ಇದು ಬಂದು 2016 ಮಾಡಲು ಡೀಸೆಲ್ ಕಂಫರ್ಟ್ ಲೈನ್. 16 ಮಾಡಲು ಡೀಸೆಲ್ ಕಂಫರ್ಟ್ ಲೈನ್ ಸರ್. ಓಕೆ, 1.5 ಲೀಟರ್ ಗಾಡಿ. ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಮಾರ್ವೆಲ್ ಸೀಟ್ ಕವರ್ಸ್ ಎಲ್ಲ ಇದೆ. ಸೆಂಟ್ರಲ್ ಲಾಕಿಂಗ್, ಮಾರ್ವಿನ್ ಎಲ್ಲ ಹಾಕ್ಸಿದಾರಲ್ವಾ? ಹೌದು ಸರ್, ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ತುಂಬಾ ಜನಕ್ಕೆ ಮಾರ್ವಿನ್ ಅಂದ್ರೆ ಗೊತ್ತಿರಲ್ಲ. ಈಗ ಇದು ಮಾರ್ವಿನ್ ಎಲ್ಲ ಹಾಕ್ಬಿಟ್ರೆ ನಿಮ್ಗೆ ಅಷ್ಟು ಬೇಗ ವೆರಂಟರ್ ಆಗಲ್ಲ. ಒಂದು 10 ವರ್ಷ ಗ್ಯಾರಂಟಿ ಬಂದ್ಬಿಡುತ್ತೆ ನಿಮ್ಗೆ. ಗ್ಯಾರಂಟಿ ಬರುತ್ತೆ. ಜಸ್ಟ್ ಆ ಸೀಟ್ ಕವರ್ಗೆ 40,000 to 50,000 50,000 ಇದೆಯಾ? ಸೀಟ್ ಕವರ್ ಇದೆ ಸರ್. ಓಕೆ ಓಕೆ, ಒಂದು ಪ್ರೀಮಿಯಂ ಕ್ಲಾಸ್ ಇದದು ಸೀಟ್ ಕವರ್ಸ್. ಆಮೇಲೆ ಎಕ್ಸ್ಟೀರಿಯರ್ ನೋಡಿ, ಇಂಟೀರಿಯರ್ ನೋಡಿ, ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಲ ಸರ್ ಇದು? ಇಲ್ಲ, ಇದು ಬಂದು ನಮ್ಮ ಕಸ್ಟಮರ್ ಕಂಪನಿಯಿಂದ ಹಾಕಿಸ್ಕೊಂಡಿದ್ದಾರೆ. ಕಂಫರ್ಟ್ ಲೈನ್ ಬರುತ್ತೆ. 16 ಮಾಡಲು ಡೀಸೆಲ್. ಇದು ಅಷ್ಟೇ ಶೋರೂಮ್ ಎಷ್ಟು ಓಡಿದೆ? 68,000 ಶೋರೂಮ್ ಎಷ್ಟು ಓಡಿದೆ? 68,000 ಡೀಸೆಲ್ ಓಡಿದೆ. ಶೋರೂಮ್ ಎಷ್ಟು ಓಡಿದೆ ಪೋಲೋ ಗಾಡಿ ಸರ್. ಸೂಪರ್ ಸರ್. ಏನ್ ಪ್ರೈಸ್ ಸರ್ ಈ ಗಾಡಿ ಫೈನಲ್ ಟು ಫೈನಲ್ 5,50,000 ರೂಪಾಯಿ ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ 16 ಮಾಡಲು ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್. ಅದು ಶೋರೂಮ್ ಎಷ್ಟು ಓಡಿರೋ ಗಾಡಿ, ಒರಿಜಿನಲ್ ಗಾಡಿ. ಓಕೆ, 68,000 ಓಡಿದೆ. 68,000 ಓಡಿದೆ ಸರ್. ಓಕೆ, ಸೂಪರ್. 68,000 ಡೀಸೆಲ್ ಓಡಿದೆ. ಎಲ್ಲಿ ಸಿಗುತ್ತೆ ಹೇಳಿ ಈ ಗಾಡಿಗಳೆಲ್ಲ? 16 ಮಾಡಲು ನೋಡಿ, ಅದರಲ್ಲೂ ಮ್ಯಾಗ್ವಿಲ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಇನ್ನೇನ್ ಬೇಕು ಸರ್? ಇದು ಬಂದು ಪೋಲೋ 2014 ಮಾಡಲು ಕಂಫರ್ಟ್ ಲೈನ್ ಗಾಡಿ ಸರ್. ಇದು ಅಷ್ಟೇ, ಇದು ಶೋರೂಮ್ ಎಷ್ಟು ಓಡಿರೋ ಗಾಡಿ, ಡೀಸೆಲ್ ಗಾಡಿ. 1.2 ಲೀಟರ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್, ರೇರ್ ವೈಫರ್, ಡಿಫಾಗರ್, ಸೆಂಟ್ರಲ್ ಲಾಕಿಂಗ್, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಇದ್ರಲ್ಲೂ ಅಷ್ಟೇ ಎಲ್ಲ ಫೀಚರ್ಸ್ ಬರುತ್ತೆ. ಸ್ಟೇರಿಂಗ್ ಗಾಡಿ ಕಂಟ್ರೋಲ್ ಶೋರೂಮ್ ಹಿಸ್ಟ್ರಿ ಅಂದ್ರಲ್ಲ ಸರ್, ಎಷ್ಟು ಓಡಿದೆ ಸರ್? 91,000 ಶೋರೂಮ್ ಹಿಸ್ಟ್ರಿ ಓಡಿದೆ. 91,000 ಶೋರೂಮ್ ಹಿಸ್ಟ್ರಿ ಓಡಿದೆ ಡೀಸೆಲ್ ಅಲ್ಲಿ. ಡೀಸೆಲ್ ಗಾಡಿ ಸರ್. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್? ಕ್ಲಾಸ್ ಕಂಡೀಷನ್ 14 ಮಾಡಲು ಗಾಡಿ. SR ನೋಡಿಲ್ 3,95,000 ಗಾಡಿ ಕೊಡ್ತೀನಿ. 3,95,000 ರೂಪಾಯಿಗೆ 14 ಮಾಡಲು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಇವಾಗ 3.5 ಲಕ್ಷನೇ 11-12 ಮಾಡಲ್ ಹೇಳ್ತಾರೆ ಸರ್. ನಾವೇ ಹೇಳ್ತಾ ಇದೀವಿ ಸರ್, 12 ಮಾಡಲ್ ಗಾಡಿ 4.5 ನಾವೇ ಹೇಳ್ತಾ ಇದೀವಿ. ಆದ್ರೆ ಆ ಗಾಡಿ ಮಾಡಿಫೈಡ್ ಮಾಡಿದ್ದಾರೆ. ಈ ಗಾಡಿ ಏನಿಲ್ಲ, ಕಂಪ್ಲೀಟ್ ಸ್ಟಾಕ್ ಅಲ್ಲಿ ಇದೆ. ಅದರಿಂದ ಈ ಗಾಡಿ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀವಿ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಮಾಡಿಫೈ ಅದು 2,30,000 ಮಾಡಿಫೈ ಮಾಡಿದ್ದಾರೆ, ಸ್ವಲ್ಪ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಇದು ನೋಡಿ 12 ಮಾಡಲ್ 14 ಮಾಡಲ್ ಗಾಡಿ ಸ್ಟಾಕ್ ಅಲ್ಲಿ ಇದೆ. ತಗೊಂಡು ನೀವೇ ಮಾಡಿಫೈಡ್ ಮಾಡಿಸ್ಕೊಳ್ಳಿ. ಒಳ್ಳೆ ಪ್ರೈಸ್ ಅಲ್ಲಿ ನೀವು ಸ್ಟಾಕ್ ಕಂಡೀಷನ್ ಇದು ನಿಮಗೆ ಸರ್ವಿಸ್ ಹಿಸ್ಟ್ರಿ ಇರೋದ್ರಿಂದ ಯಾವುದೇ ತರ ಆಕ್ಸಿಡೆಂಟ್ ಹಿಸ್ಟ್ರಿ ಇರೋಕ್ಕೆ ಚಾನ್ಸ್ ಇಲ್ಲ ಸರ್. ಇದು ಸರ್ ಇದು ಯಾವ್ದೋ ಮಾಡಲ್ ಅಲ್ಲಿ ಇದ್ದಂಗಿದೆ. ಇದು ಬಂದು 2017 ಮಾಡಲ್ ಗಾಡಿ. 17 ಮಾಡಲ್ ಪೆಟ್ರೋಲ್ ಐಲೈನ್ ಪ್ಲಸ್ ಸರ್. ಇದು ಓಕೆ, ಪೆಟ್ರೋಲ್ ಗಾಡಿ. ಇದು 1.2 ಲೀಟರ್ ಬರುತ್ತೆ. 1.2 ಲೀಟರ್ ಬರುತ್ತೆ. ನೋಡಬಹುದು ಎಲ್ಲೋ ಕ್ಯಾಲಿಪರ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಮ್ಯಾಗ್ವಿಲ್ ಬರುತ್ತೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಕಾಂಟಿನೆಂಟಲ್ ಟೈರ್ಸ್ ಇದೆ. ಎಷ್ಟು ಓಡಿದೆ ಸರ್ ಇದು? ಇದು ಟಾಪ್ ಎಂಡ್ ಮಾಡಲು 71,000 ಓಡಿದೆ. ಪೆಟ್ರೋಲ್ ಗಾಡಿ. ಇದು ಅಷ್ಟೇ ಶೋರೂಮ್ ಎಷ್ಟು ಓಡಿರೋ ಗಾಡಿ, ಐಲೈನ್ ಪ್ಲಸ್. ಸೆಕೆಂಡ್ ಓನರ್ ಗಾಡಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್, ಸ್ಟೇರಿಂಗ್ ಕಂಟ್ರೋಲರ್ ಎಲ್ಲ ಬರುತ್ತೆ ಗಾಡಿ. ಇದು ಫುಲ್ಲಿ ಟಾಪ್ ಎಂಡ್. ಇದು ಅಷ್ಟೇ ಕ್ಲಾಸ್ ಆಗಿದೆ. ಪೆಟ್ರೋಲ್ ಗಾಡಿ ಸರ್. ಇದು ಇಷ್ಟೊತ್ತರೆಗೂ ತೋರಿಸಿದಲ್ಲ ಡೀಸೆಲ್ ಗಾಡಿ, ಇದೊಂದು ಪೆಟ್ರೋಲ್ ಗಾಡಿ. 17 ಮಾಡಲು ಗಾಡಿ. ಈ ಗಾಡಿ ನಿಮಗೆ ಫೈನಲ್ ಟು ಫೈನಲ್ 4,85,000 ಗಾಡಿ ಕೊಡ್ತೀನಿ ಸರ್. 4,85,000 ರೂಪಾಯಿಗೆ 17 ಮಾಡಲು ಸೆಕೆಂಡ್ ಓನರ್ ಶೋರೂಮ್ ಇಷ್ಟ ಗಾಡಿ, ಐಲೈನ್ ಪ್ಲಸ್ ಗಾಡಿ ಸರ್. ಇದು ಅದ್ರಲ್ಲಿ ಪೋಲೋ ಸಿಗುತ್ತೆ ನೋಡಿ, ಒಳ್ಳೆ ಬಜೆಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಂಡರ್ 5 lakh ಎಲ್ಲ ಸಿಗ್ತಾ ಇದೆ. 17 ಮಾಡಲ್ ಆದ್ರೂ ಸರ್. ನಾವು 20 ಮಾಡಲ್ ಗಾಡಿನ 6.5 ಕೊಟ್ಟಿದ್ದೀವಿ ಸರ್. ಲೋ ಮಾಡಲ್ ಗಾಡಿ ಕೊಡಕ್ಕಾಗಲ್ಲ ಅಲ್ವಾ? ಹಾಗೆ 7 ಸೀಟರ್ ಅದು ಎಂಜಾಯ್ ಕೂಡ ಅವೈಲೇಬಲ್ ಇದೆ. ಇದು ಬಂದು ಡ್ರೈವರ್ ಇದೆ, ಎಂಜಾಯ್ ಇದೆ. ಮತ್ತೆ ನಿಮಗೆ 7 ಸೀಟರ್ ಅದು 7 ಸೀಟರ್ ಸ್ಕಾರ್ಪಿಯೋ ಇದೆ, ಲಾರ್ಜ್ ಇದೆ. ಇದ್ರ ಬಗ್ಗೆ ಸರ್ ಲಾರ್ಜ್ ಇದು ಬಂದು 2015 ಮಾಡಲು ಡಿಸೆಂಬರ್ ಗಾಡಿ. ಸೆಕೆಂಡ್ ಓನರ್ ಡೀಸೆಲ್ ಸರ್. 15 ಡಿಸೆಂಬರ್ ಅಂದ್ರೆ ಇದು ಆಲ್ಮೋಸ್ಟ್ 16 ಬಂತು. ಬಟ್ 15 ರಿಜಿಸ್ಟ್ರೇಷನ್ ಏನಿದೆ ಅದೇ ಬರುತ್ತೆ. ಹೇಳಿ ಸರ್. ಸರ್ ಟಾಪ್ ಎಂಡ್ ಗಾಡಿ. ಇದು ಅಷ್ಟೇ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಲೆದರ್ ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಕಂಪ್ಲೀಟ್ ಫುಲ್ ಫೀಚರ್. ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನೋಡಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಬರುತ್ತೆ ಸರ್. ಫುಲ್ಲಿ ಲೋಡೆಡ್ ರೇರ್ AC ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ಗಾಡಿ. ಇದು ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್
ಸಿಸ್ಟಮ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಟಾಪ್ AC ಕೂಡ ಬರುತ್ತೆ. ಆಲ್ಮೋಸ್ಟ್ ಲೈಕ್ ನಿಮ್ಗೆ ಎರ್ಟಿಗಾ ಎಲ್ಲ ಹೋಗ್ತೀರಾ ಅಂತ ಹೇಳಿದ್ರೆ ಜಾಸ್ತಿ ಇರುತ್ತೆ ಪ್ರೈಸ್. ಸೊ ಕಡಿಮೆ ಬಜೆಟ್ ಅಲ್ಲಿ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಎರ್ಟಿಗಾ ಹುಡುಕ್ತೀರಾ ಅಂದ್ರೆ ಮಾರ್ಕೆಟ್ ಬಜಾರ್ 6 ಲಕ್ಷದ ಕಡಿಮೆ ಯಾರು ಕೊಡಲ್ಲ ಸರ್. ಅದಕ್ಕಿಂತ ಕಂಫರ್ಟ್ ಆಗಿರೋ ಗಾಡಿ ಸರ್ ಇದು. ಸರ್ ಈ ಗಾಡಿನ ಅದಕ್ಕಿಂತ ತೀರಾ ಕಡಿಮೆ ಪ್ರೈಸ್ ಗಾಡಿ ಕೊಡ್ತಾ ಇದ್ದೀವಿ. ತೀರಾ ಕಡಿಮೆನಾ? 15 ಮಾಡಲ್ ಗಾಡಿ ಬರೀ 3,95,000 ಗಾಡಿ ಮಾಡ್ಕೊಡ್ತೀನಿ ಸರ್. ಹೌದಾ? 15 ಮಾಡಲ್ 7 ಸೀಟರ್ ಗಾಡಿ ಬರೀ 3,95,000. ಕಸ್ಟಮರ್ ಲೋನ್ ಅಂತ ಬಂದ್ರೆ 50,000 ತಗೊಂಬರಿ ಲೋನ್ ಮಾಡಿಸ್ಕೊಡ್ತೀನಿ. ಲೋನೇ ಆಗ್ಬಿಡುತ್ತೆ ನೋಡಿ. 7 ಸೀಟರ್ ಲಾರ್ಜ್, ಅದರಲ್ಲೂ ಸ್ಪೇಷಿಯಸ್ ವೆಹಿಕಲ್. ನಿಮ್ಮ ಮನೇಲಿ ಯಾರಾದ್ರೂ ಸ್ವಲ್ಪ ವಯಸ್ಸಾದವ್ರು ಇದ್ರೆ ಈ ಗಾಡಿನ ಪ್ರಿಫರ್ ಮಾಡಬಹುದು. ಲೆಗ್ ಸ್ಪೇಸ್ ಎಲ್ಲ ತುಂಬಾ ಬರುತ್ತೆ ಅಲ್ವಾ? ಅದು ಅಷ್ಟೇ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. ಎಷ್ಟು ಇದೆ ಸರ್? 1,10,000 ಶೋರೂಮ್ ಡೀಸೆಲ್ ನೋಡಿ. ಡೀಸೆಲ್ ವೆಹಿಕಲ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. ಸೂಪರ್ ಸರ್. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್? ಆಲ್ಮೋಸ್ಟ್ ಏನಾದ್ರೆ ನಿಮಗೆ ಇನ್ ಅಂಡ್ ಅರೌಂಡ್ ಸಿಟಿ ಬಂದು 15 to 16 ಬರುತ್ತೆ. 18 ಇಂದ 19 ಅಂತ ಬರುತ್ತೆ. 18-19 ಬರುತ್ತೆ ಡೀಸೆಲ್ ಅಲ್ಲಿ. ಯಾವ 7 ಸೀಟರ್ ತಾನೇ ಈಗ ಮೈಲೇಜ್ ಬರುತ್ತೆ? ಯಾವುದು ಬರಲ್ಲ. ನಿಮ್ ಡ್ರೈವಿಂಗ್ ಅಷ್ಟೇ ಸರ್. ಯಾವ್ದು ಡಿಪೆಂಡ್ ಆನ್ ಡ್ರೈವಿಂಗ್ ನಿಮ್. ಹಾಗೆ ನೋಡಿ i20 ಕೂಡ ಅವೈಲೇಬಲ್ ಇದೆ. ಈ ಗಾಡಿ ಕೂಡ ನೋಡಿ ಓಲ್ಡ್ ಮಾಡೆಲ್ ಆದ್ರೂ ಗಾಡಿ ಕಂಡೀಷನ್ ಯಾವ ತರ ಇಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಇದು ಬಂದು 2012 ಮಾಡಲು ಸ್ಪೋರ್ಟ್ಸ್ ವರ್ಷನ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ ಸರ್. ಇದು 12 ಮಾಡಲು ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. ಎಷ್ಟು ಓಡಿದೆ ಸರ್? ಇದೆಲ್ಲ ನಿಮಗೆ ಎಲ್ಲ ಹಿಸ್ಟರಿ ಇರೋದ್ರಿಂದ ಶೋರೂಮ್ ಹಿಸ್ಟರಿ ಇದೆ ಸರ್. ಇದು 79-80 ಏನೋ ಓಡಿದೆ ಸರ್. ಇದು ಅಷ್ಟೇ. ಟ್ರಸ್ಟ್ ಕಾರ್ಸ್ ಅಲ್ಲಿ ಇಷ್ಟ ಆಗಿದೆ ಅಷ್ಟೇ ಸರ್. ನಿಮ್ ನೋಡಿ ಎಲ್ಲಾ ಗಾಡಿಗೂ ಸರ್ವಿಸ್ ಹಿಸ್ಟರಿ ಮ್ಯಾಕ್ಸಿಮಮ್ 80% ಆಫ್ ವೆಹಿಕಲ್ ಶೋರೂಮ್ ಸರ್ವಿಸ್ ಹಿಸ್ಟರಿ ಇದೆ. ನೋಡಬಹುದು. ಇಂಟೀರಿಯರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ? ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸ್ಪೋರ್ಟ್ಸ್ ವರ್ಷನ್ ಇದು. ಒನ್ ಬಿಲೋ ದ ಟಾಪ್ ಎಂಡ್. ಇದು ಲೆದರ್ ಸೀಟ್ಸ್, ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ಡ್ ಆಗಿರತಕ್ಕಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಸರ್ ವೆಹಿಕಲ್ ಅಲ್ಲಿ ನಿಮಗೆ. ಓಕೆ, ಎಷ್ಟು ಓಡಿದೆ ಅಂದ್ರಿ ಸರ್? ಸರ್ ಇದು 81,000 ಏನೋ ಓಡಿದೆ. 81,000 ಡೀಸೆಲ್ ವೆಹಿಕಲ್ ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಈ ಗಾಡಿನ ಫೈನಲ್ ಟು ಫೈನಲ್ 3,75,000 ಗಾಡಿ ಕೊಡ್ತೀನಿ ಸರ್. 3,75,000 ರೂಪಾಯಿಗೆ 30ನಾ? 12 ಮಾಡಲು ಡೀಸೆಲ್, ಸೆಕೆಂಡ್ ಓನರ್, DRL ಶೇಪ್ ಗಾಡಿ ಸರ್. ಓಕೆ, DRL ಶೇಪ್ ಗಾಡಿ ನೋಡಬಹುದು. DRLs ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ವಿತ್ ಸರ್ವಿಸ್ ಹಿಸ್ಟರಿ ಇರ್ತಕ್ಕಂಥ ವೆಹಿಕಲ್. 81,000 ಕಿಲೋಮೀಟರ್ ಓಡಿದೆ, ಅದರಲ್ಲೂ ಡೀಸೆಲ್ ವೆಹಿಕಲ್. ಓಕೆ, ಟಾಟಾ ಜೆಸ್ಟ್ ಬೇಕು ಅನ್ನೋರಿಗೆ ಟಾಟಾ ಜೆಸ್ಟ್ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು 2016 ಮಾಡಲು ಡೀಸೆಲ್ ವೆಹಿಕಲ್. XM ವೇರಿಯಂಟ್. 15 ಮಾಡಲಾ? ಡೀಸೆಲ್ 16 ಮಾಡಲು ಗಾಡಿ. 16 ಮಾಡಲು ಡೀಸೆಲ್, ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಸೂಪರ್. ಇದು ಸಿಂಗಲ್ ಓನರ್ ನೋಡಿ. ಟಾಟಾ ಜೆಸ್ಟ್ ಸಿಂಗಲ್ ಓನರ್. ಅದೊಂದು ಪ್ಯಾಡ್ ಒಂದು ಏನೋ ಕಳ್ಸಿಟ್ಟಿದ್ದೀರಾ? ಡೋರ್ ಪ್ಯಾಡ್ ಇಲ್ಲ, ಅದೊಂದು ಹಾಕಿಸ್ಕೊಡ್ತೀನಿ ಸರ್. ಕಸ್ಟಮರ್ ಪವರ್ ವಿಂಡೋಸ್ ಏನೋ ಪ್ರಾಬ್ಲಮ್ ಇದೆ ರೆಡಿ ಮಾಡಕ್ಕೆ ತಗೊಂಡೋಗಿದ್ರು, ಅದ್ರ ಹಾಕಿಸ್ಕೊಡ್ತೀನಿ ಸರ್. ಹಾಕಿಸ್ಕೊಡ್ತಾರೆ ನೋಡಿ. ಆಸ್ ಇಟ್ ಈಸ್ ನಾನು ಒಳಗಡೆ ತೋರಿಸ್ಬೇಕಾದ್ರೆ ಅವರು ಬೇಡ ಅಂತ ಹೇಳಲಿಲ್ಲ. ಹೆಂಗಿದೆ ಹಂಗೆ ಕೊಡೋಣ ಸರ್ ಗಾಡಿ. ನಾನು ಅವೆಲ್ಲ ಹೇಳಿದೆ ನಿಮಗೆ ಸರ್, ಯಾವುದೇ ರೀತಿ ರಬ್ಬಿಂಗ್ ಪಾಲಿಶ್, ಶೂತ್ ಪಾಲಿಶ್ ಕೆಲಸ ನಾವು ಮಾಡಲ್ಲ. ವೆಹಿಕಲ್ ಹೆಂಗಿದೆ ಹಂಗೆ ಗಾಡಿ ಕೊಡ್ತೀನಿ. ಕಸ್ಟಮರ್ ಬರ್ಬೋದು, ನೋಡ್ಬೋದು, ನಿಮ್ಗೆ ಓಕೆ ಇಷ್ಟ ಆದ್ರೆ ಆರಾಮಾಗಿ ತಗೊಂಡೋಗ್ಬೋದು ಸರ್. ಓಕೆ, ಸೂಪರ್. ಅದೊಂದು ಇಷ್ಟ ಆಯ್ತು ನನಗೆ. ಸಿಂಗಲ್ ಓನರ್ ಟಾಟಾ ಜೆಸ್ಟ್ ಏನ್ ಪ್ರೈಸ್ ಹೇಳ್ತೀರಾ ಸರ್? 16 ಮಾಡಲು ಡೀಸೆಲ್ ಗಾಡಿ ಸರ್. ಈ ಗಾಡಿ ಅಷ್ಟೇ 4,35,000 ನಮ್ದು ಕೋಟಿಂಗ್ ಇರೋದು. 3,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದನ್ನ 3,95,000 ರೂಪಾಯಿಗೆ, ಅದರಲ್ಲೂ 16 ಮಾಡಲ್ ಡೀಸೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಇದನ್ನ ಓಕೆ, ವಿತ್ ಸರ್ವಿಸ್ ಹಿಸ್ಟ್ರಿನಾ ಸರ್? ಚೆಕ್ ಮಾಡ್ಕೊಡ್ತೀನಿ. ಇದನ್ನ ಚೆಕ್ ಮಾಡ್ತೀರಾ? ಗಾಡಿನೂ ಚೆಕ್ ಆಗಿಲ್ಲ, ಚೆಕ್ ಮಾಡ್ಕೊಡ್ತೀನಿ ಸರ್. ಹೊಸ ಗಾಡಿ ಬಂದಿರೋದು, ಸೊ ಚೆಕ್ ಮಾಡ್ಕೊಡ್ತಾರೆ. ಇನ್ನೊಂದು ಟಾಟಾ ಜೆಸ್ಟ್ ಇದೆಯಲ್ಲ, ಇದು ಬಂದು 2015 ಮಾಡಲು ಪೆಟ್ರೋಲ್, ಸಿಂಗಲ್ ಓನರ್, ಫುಲ್ಲಿ ಟಾಪ್ ಎಂಡ್ ಗಾಡಿ. 15 ಮಾಡಲು ಸಿಂಗಲ್ ಓನರ್, ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿ. ಇದು ಓಕೆ, XMS ವೇರಿಯಂಟ್. ಪ್ರೊಜೆಕ್ಟ್ ರೆಡ್ ಲೈಟ್, ಲೆದರ್ ಸೀಟ್ ಕವರ್, ಸ್ಟೇರಿಂಗ್ ಗಾಡಿ ಕಂಟ್ರೋಲರ್. ಇಂಟೀರಿಯರ್ ನೋಡಿ ಹೆಂಗ್ ಕಾಣುತ್ತೆ ಅಂತ, ತುಂಬಾ ಲಕ್ಸುರಿಯಸ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಈಗ ಗಾಡಿ 16 ಮಾಡಲೇನೆ 3,95,000 ಅಂದ್ರು. 15 ಮಾಡಲು ಇದು ಸ್ವಲ್ಪ ಟಾಪ್ ಎಂಡ್ ಇರೋದ್ರಿಂದ ಪ್ರೈಸ್ ಸ್ವಲ್ಪ ವೇರಿಯೇಷನ್ ಇರ್ಬೋದು ಅನ್ಸುತ್ತೆ. ಸಿಂಗಲ್ ಓನರ್ ಫೈನಲ್ 3,50,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ 15 ಮಾಡಲು ಟಾಟಾ ಜಸ್ಟ್ ಕೊಡ್ತೀನಿ ಸರ್. ಸಡನ್ ಗಾಡಿ ಕೊಡ್ತೀನಿ ಸರ್. ಅದು ಓಕೆ, 3.5 ಲಕ್ಷಕ್ಕೆ. ನಾನು ಇದೇನೋ ಟಾಪ್ ಎಂಡ್ ಇಲ್ಲ, ಸೊ ಅದಕ್ಕೆ ಕಡಿಮೆ ಇದೆ ಅಂತ ಅನ್ಕೊಂಡ್ರೆ 3.5 ಲಕ್ಷಕ್ಕೆ 15 ಮಾಡಲು ಸಿಂಗಲ್ ಓನರ್ ಕೊಡ್ತಾ ಇದ್ದಾರೆ ಟಾಟಾ ಜೆಸ್ಟ್. ಸೂಪರ್ ಸರ್. ನೆಕ್ಸ್ಟ್ ಇದು ಬಂದು ಹೋಂಡಾ ಸಿಟಿ SMT ವೇರಿಯಂಟ್, VMT ವೇರಿಯಂಟ್. VMT ವೇರಿಯಂಟ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಟೈರ್, MRF ಟೈರ್ ಇದೆ, ಲೆದರ್ ಸೀಟ್ ಕವರ್ ಎಲ್ಲ ಇದೆ ಗಾಡಿ. ಇದು ಓಕೆ, ಕ್ಲಾಸ್ ಆಗಿದೆ. ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸ್ ನೋಡಿ ಚೆನ್ನಾಗಿದೆ. ಬಕೆಟ್ ಸೀಟ್ ತರ ಕೊಟ್ಟಿದ್ದಾರೆ. ಇದು ಐ ಥಿಂಕ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಒಂದು ಕುಶನ್ ಸಿಗುತ್ತೆ, ಚೆನ್ನಾಗಿದೆ. ಬಕೆಟ್ ಸೀಟ್ ಟೈಪ್ ಮಾಡಿಸ್ಕೊಂಡಿದ್ದಾರೆ ಸರ್ ಇದನ್ನ. ಓಕೆ, ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಅಷ್ಟೇ 9 ಮಾಡಲು ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 1 ವರ್ಷ ಇನ್ಸೂರೆನ್ಸ್ ಸಹ ಇದೆ. ಕಂಪ್ಲೀಟ್ ರೆಡಿ ಇರೋ ಗಾಡಿ ಸರ್. ಇದು ತಗೊಂಡೋಗಿ ಜಸ್ಟ್ ಸರ್ವಿಸ್ ಮಾಡ್ಕೋಬೇಕಷ್ಟೇ. ಈ ಗಾಡಿನ ಫೈನಲ್ ಟು ಫೈನಲ್ 2,50,000 ರೂಪಾಯಿ ಗಾಡಿ ಕೊಡ್ತೀನಿ. 2.5 ಲಕ್ಷಕ್ಕ? ಹೌದು ಸರ್. ಓಕೆ, ಅದರಲ್ಲೂ VMT ವೇರಿಯಂಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರತಕ್ಕಂಥ ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಹಾಗೆ ಇದು ಯಾವ್ದು ಸರ್? ಸರ್ ಇದು ಬಂದು ವರ್ಣ ಡೀಸೆಲ್ 2007 ಮಾಡಲು ಗಾಡಿ. 7 ಮಾಡಲು ಡೀಸೆಲ್ ವೆಹಿಕಲ್. ಡೀಸೆಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. ಟೈರ್ ಸ್ವಲ್ಪ ಕಡಿಮೆ ಇದೆ, ಹಿಂದ್ಗಡೆ ಚೆನ್ನಾಗಿದೆ. ಫ್ರಂಟ್ ಓಕೆ, ಒಂದು 50-60% ಇದೆ ಸರ್. ಫ್ರಂಟ್ ಟೈರ್ ಸರ್. ಡೀಸೆಲ್ ಗಾಡಿ 2007 ಮಾಡಲು ಗಾಡಿ ಇದೆ ಸರ್. ಇದು ಬರೀ 1,70,000 ರೂಪಾಯಿ ಮಾಡ್ಕೊಡ್ತೀನಿ. 1,70,000 ರೂಪಾಯಿಗೆ
ಡೀಸೆಲ್ ವೆಹಿಕಲ್ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್ ಇದು. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಂತೆ. ನೋಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಡಾಕ್ಯುಮೆಂಟ್ಸ್ ನೀವು ಮಾಡ್ಕೊಳಕ್ ಹೋದ್ರೆ ನಿಮ್ಗೆ ಒಂದು 12-15 ಸಾವಿರ ರೂಪಾಯಿ ಬರ್ಬೋದು. FC ಗೆ ಬಂದು ನೀವು 14 ರಿಂದ 15 ಸಾವಿರ ಪೇ ಮಾಡಬೇಕು. ಇನ್ಶೂರೆನ್ಸ್ ಗೆ ನಿಮ್ಗೆ ಆಲ್ಮೋಸ್ಟ್ ಏನಾದ್ರೂ 4 to 5,000 ಮಾಡಬೇಕು. ಲೋ ಮಾಡಲ್ ಅಲ್ಲಿ ತಗೋತಾ ಇದೀರಾ, ಡಾಕ್ಯುಮೆಂಟ್ ರನ್ನಿಂಗ್ ಇರೋ ವೆಹಿಕಲ್. ಲೋ ಮಾಡಲ್ ತಗೋದ್ರೆ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಗೆ 20 ರಿಂದ 25 ಸಾವಿರ ಬರುತ್ತೆ. ಅದ್ರ ಬದಲು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿನೇ ತಗೊಳ್ಳಿ, ನಿಮ್ಗೆ ಇನ್ನೂ ಅದೇ ಪ್ರೈಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿಗಳು ಸಿಗುತ್ತೆ. ಬೆಸ್ಟ್. ನೆಕ್ಸ್ಟ್ ಒಂದು ಸ್ಕಾರ್ಪಿಯೋ ಇದೆಯಲ್ಲ ಸರ್ ಸರ್, ಇದು ಬಂದು 2011 ಮಾಡಲು ಗಾಡಿ, ಡೀಸೆಲ್, ಸೆಕೆಂಡ್ ಓನರ್, SLE, ಎಮ್ಹಾಕ್ ಇಂಜಿನ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟೈರ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ವೆಲ್ ಮೇಂಟೈನ್ ಮಾಡಿರ್ತಕ್ಕಂಥ ವೆಹಿಕಲ್. ಸೊ ಟ್ರಸ್ಟ್ ಕಾರ್ಸ್ ಅಲ್ಲಿ ಯಾವುದೇ ಗಾಡಿ ತಗೊಳ್ಳಿ ವೆಲ್ ಮೇಂಟೈನ್ಡ್ ಆಗಿರುತ್ತೆ ಗಾಡಿ. ತಗೊಂಡು ಯಾವುದೇ ತರ ನಾವು ಸರ್ವಿಸ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಬೀಳಲ್ಲ ಅಂತ ಒಂದು ಗ್ಯಾರಂಟಿ. 100% ಸರ್. ಯಾವ ಮಾಡಲ್ ಅಂದ್ರಿ ಸರ್ ಇದು? 2011 ಮಾಡಲು ಗಾಡಿ, ಸೆಕೆಂಡ್ ಓನರ್, 95 ಸಾವಿರ ಓಡಿದೆ. 95 ಸಾವಿರ ಡೀಸೆಲ್ ಅಷ್ಟೇ ಓಡಿದೆ. 95 ಸಾವಿರ ಡೀಸೆಲ್ ಓಡಿದೆ. ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್ ಈ ವೆಹಿಕಲ್ ಗೆ. ಶೋರೂಮ್ ಹಿಸ್ಟ್ರಿ ಸಮೇತ? ಹೌದು, ಸೂಪರ್. ಡೀಸೆಲ್ ವೆಹಿಕಲ್ ಸರ್. ಈ ಗಾಡಿನ ಫೈನಲ್ ಟು ಫೈನಲ್ 4,95,000 ಗಾಡಿ ಕೊಡ್ತೀನಿ ಸರ್. 4,95,000 ರೂಪಾಯಿ ಸಿಗುತ್ತೆ. ಅದರಲ್ಲೂ ಸ್ಕಾರ್ಪಿಯೋ ಸಿಗುತ್ತೆ ಶೋರೂಮ್ ಹಿಸ್ಟ್ರಿ ಸಮೇತ. ಶೋರೂಮ್ ಹಿಸ್ಟ್ರಿ ಸಮೇತನೇ ಕೊಡ್ತೀನಿ ಸರ್. 95 ಸಾವಿರ ಅಷ್ಟೇ ಓಡಿದೆ ನೋಡಿ. ಈ ಗಾಡಿಗಳೆಲ್ಲ ನಿಮಗೆ ಆರಾಮಾಗಿ 4-5 ಲಕ್ಷ ಆರಾಮಾಗಿ ಓಡುತ್ತೆ ಸರ್. 5-5 ಲಕ್ಷ ಆರಾಮಾಗಿ ಈಸಿ ಓಡುತ್ತೆ ಅಲ್ವಾ? ಸೂಪರ್. ಅಂತದ್ರಲ್ಲಿ ನೋಡಿ ತುಂಬಾ ಕಡಿಮೆ ಓಡಿದೆ. i10 ಇದೆ ಅಲ್ಲ ಸರ್? 2011 ಮಾಡಲು ಗಾಡಿ, ಪೆಟ್ರೋಲ್, ಮ್ಯಾಗ್ನಾ ವರ್ಷನ್ ಸರ್. 11 ಮಾಡಲಾ? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 77,000 ಏನೋ ಓಡಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ. ನೋಡಿ ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಅವರ ಬಾಡಿ ಲೈನ್ ಸೂಪರ್ ಆಗಿ ಮೇಂಟೈನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಬ್ರಿಡ್ಸ್ಟೋನ್ ಟೈರ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್. ಇದು ಯಾವುದೇ ತರ ಡೆಲ್ಲಿ ವೆಹಿಕಲ್ ಅಲ್ಲ, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಏನ್ ಪ್ರೈಸ್ ಕೊಡ್ತಾರೆ ನೋಡೋಣ ಸರ್? ಈ ಗಾಡಿನ ಸಿಂಗಲ್ ಓನರ್ ಗಾಡಿ ಬರೀ 2.5 ಲಕ್ಷ ಗಾಡಿ ಕೊಡ್ತೀವಿ. 2.5 ಲಕ್ಷಕ್ಕೆ ಸಿಂಗಲ್ ಓನರ್ ನೋಡಿ. ಡೆಲ್ಲಿ ಗಾಡಿಗಳೆಲ್ಲ ತಗೊಂಡ್ಬಂದ್ಬಿಟ್ಟು ಅದೇ ರೇಟಿಗೆ ಸೇಲ್ ಮಾಡ್ತಾರೆ 2.5 ಲಕ್ಷಕ್ಕೆ. 2.5 ಲಕ್ಷಕ್ಕೆ. ಸೊ ಅಂತದ್ರಲ್ಲಿ ಪ್ಯೂರ್ ಕರ್ನಾಟಕ ಗಾಡಿ 2.5 ಲಕ್ಷ ಗಾಡಿ ಕೊಡ್ತೀವಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಸೂಪರ್. ಹಾಗೆ ನಮ್ಮ ಹತ್ರ ಯಾವ ಸರ್ ಇದು? ಮಹೀಂದ್ರಾ KUV ಡೀಸೆಲ್ ಗಾಡಿ ಸರ್. ಡೀಸೆಲ್ ಡೀಸೆಲ್ ಟಾಪ್ ಎಂಡ್ K8 ಪ್ಲಸ್ ಸರ್. ಇದು K8 ಪ್ಲಸ್, ಏರ್ ಬ್ಯಾಗ್, ABS, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ. ಆಮೇಲೆ ಅಪೋಲೋ ಟೈರ್ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಕವರ್ ಸಮೇತ ಇದೆ ಸರ್. ಹೌದಾ? 5 ಮ್ಯಾಗ್ ವೀಲ್ ಇದೆ ಸರ್ ಈ ಗಾಡಿ. ಹೌದಾ? 5 ಮ್ಯಾಗ್ ವೀಲ್ ಸಹ ಇದೆ ಗಾಡಿ ಇದು. ಓಕೆ. ನೋಡಿ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಅಲ್ಲ, ಆಫ್ಟರ್ ಮಾರ್ಕೆಟ್ ಅಲ್ಲ ಸರ್? ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್. ನೋಡಿ ಯಾವ ತರ ಫ್ಲೋಟಿಂಗ್ ಸಿಸ್ಟಮ್ ತರ ಹಾಕಿಸ್ಕೊಂಡಿದ್ದಾರೆ. ಮತ್ತೆ ಇದು 6 ಸೀಟರ್ ವೆಹಿಕಲ್ ಬರುತ್ತೆ. ಹೌದು, 6 ಇದು ಒಂದೇ ಗಾಡಿಲಿ ಅನ್ಸುತ್ತೆ. ಡ್ಯಾಶ್ ಬೋರ್ಡ್ ಮೌಂಟೆಡ್ ಇದು ಬರುತ್ತೆ ನಿಮಗೆ, ಗೇರ್ ಲಿವರ್ಸ್ ಬರುತ್ತೆ. ಆಮೇಲೆ ಡೀಸೆಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಹೌದು, 100% ಬರುತ್ತೆ ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? 16 ಮಾಡಲು ಗಾಡಿ. ಇದು ಅಷ್ಟೇ 88,000 ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಸರ್. 16 ಮಾಡಲು. ಹೌದು ಸರ್. ಫೈನಲ್ ಟು ಫೈನಲ್ 2,95,000 ಫೈನಲ್ ಮಾಡ್ಕೊಡ್ತೀವಿ. 2,95,000 ರೂಪಾಯಿಗೆ ಡೀಸೆಲ್. ಅದರಲ್ಲೂ ಶೋರೂಮ್ ಇಷ್ಟೇ ಓಡಿರೋ ಗಾಡಿ, ಕ್ಲಾಸ್ ಆಗಿರೋ ಗಾಡಿ ಸರ್. ಅದರಲ್ಲೂ 16 ಮಾಡಲು KV 100 ಡೀಸೆಲ್ ಸಿಗುತ್ತೆ ನೋಡಿ. 88,000 ಶೋರೂಮ್ ಹಿಸ್ಟ್ರಿ ಸಮೇತ. ಹಾಗೆ ನೆಕ್ಸ್ಟ್ ಇದು ಸರ್ ಆಲ್ಟೋ K10 2011 ಮಾಡಲು VXi ಪೆಟ್ರೋಲ್ ಗಾಡಿ ಸರ್. ಇದು 11 ಮಾಡಲು ಪೆಟ್ರೋಲ್ ಗಾಡಿ. ಇದು ಕೂಡ ಪ್ಯೂರ್ ಕರ್ನಾಟಕ. ನೋಡಿ ಇಲ್ಲಿ ಯಾವ ಗಾಡಿಗಳು ಡೆಲ್ಲಿಗೆ ಇಲ್ಲಿ ಏನು ನಿಲ್ಸ್ಕೊಂಡಿಲ್ಲ. ಕಂಪ್ಲೀಟ್ ಎಲ್ಲ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಸಿಗುತ್ತೆ. ಹೌದು, ಪೂರ್ ಕರ್ನಾಟಕ ಗಾಡಿಗಳು ಇರೋದು ಸರ್. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್? ಇದು ಬಂದು ಸೆಕೆಂಡ್ ಓನರ್ 11 ಮಾಡಲು VXi. ಪ್ರೈಸ್ ಸರ್? ಸರ್ ಈ ಗಾಡಿನ ಫೈನಲ್ 2,20,000 ಮಾಡ್ಕೊಡ್ತೀನಿ ಸರ್. 2,20,000 ರೂಪಾಯಿ ಸಿಗುತ್ತೆ ಇದು. ಕೊಡ್ತೀನಿ. ಓಕೆ, 11 ಮಾಡಲ್ ಸಿಗುತ್ತೆ ನೋಡಿ. ಪರವಾಗಿಲ್ಲ, 2,20,000 ರೂಪಾಯಿಗೆ. ಹಾಗೆ ನೆಕ್ಸ್ಟ್ ಇನ್ನೊಂದು 7 ಸೀಟರ್ ನೋಡಿ. ಇದನ್ನು ಕಾಣಿಸ್ಲಿಲ್ಲ ನನಗೆ. ಇನ್ನೊಂದು ರೆನಾಲ್ಟೋ ಇದಾವೆ ಸರ್. ಇದು ಲಾಡ್ಜಿನೇ ಸರ್. ಇದು ಬಂದು 2016 ಮಾಡಲು ಗಾಡಿ. ಇದು ಅಷ್ಟೇ ಟಾಪ್ ಅಂಡ್ ಗಾಡಿ. 85 PS RX Z ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಎಲ್ಲ ಮಾರ್ಕೆಟ್. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇನ್ಬಿಲ್ಟ್ ಬರುತ್ತೆ ನಿಮಗೆ. ಟಾಪ್ ಎಂಡ್ ವೇರಿಯಂಟ್ ಇದು ಕಂಪ್ಲೀಟ್ ಟಾಪ್ ಎಂಡ್ ಗಾಡಿ ಸರ್. ಏರ್ ಬ್ಯಾಗ್, ABS, ರೇರ್ AC, ವೈಫರ್, ಡಿಫಾಗರ್, ಲೆದರ್ ಸೀಟ್ ಕವರ್, ಸ್ಟೇರಿಂಗ್ ಆಡಿಯೋ ಕಂಟ್ರೋಲರ್ ಎಲ್ಲ ಬರುತ್ತೆ ಗಾಡಿ. ಸರ್ವಿಸ್ ಸಿಗುತ್ತಾ? ಇದು ತೆಗೆಸ್ಕೊಡ್ತೀನಿ ಸರ್. ಎಷ್ಟು ಓಡಿದೆ ಸರ್? ಸರ್ ಇದು ಬಂದು 1,02,000 ಏನೋ ಓಡಿದೆ ಸರ್. 1,02,000 ನೋಡಿ ಎಷ್ಟು ಜೆನ್ಯೂನ್ ಆಗಿದ್ದಾರೆ. ಏನೇನು ಓಡಿದೆ ಅಷ್ಟೇ ಹೇಳೋಣ ಸರ್. ಇರೋದೇನಿದೆ ಅದನ್ನ ಓಪನ್ ಆಗಿ ಊಟ ಕೊಡೋಣ ಸರ್. ಓಕೆ, 7 ಸೀಟರ್ ಸರ್. 16 ಮಾಡಲ್ ಅನ್ಸುತ್ತೆ. ಏನು ಪ್ರೈಸ್ ಹೇಳ್ತೀರಾ ಸರ್? ಈ ಗಾಡಿನೂ ಅಷ್ಟೇ ಫೈನಲ್ ಟು ಫೈನಲ್ 3,95,000 ಮಾಡ್ಕೊಡ್ತೀನಿ. 3,95,000 ಎರಡು ಗಾಡಿ ಯಾವ್ದಾದ್ರು ತಗೊಳ್ಳಿ. ರೆನಾಲ್ಟ್ ಲಾರ್ಜಿ 3,95,000 16 ಮಾಡಲ್. ವೈಟ್ ಒಂದಿದೆ. ಎರಡಲ್ಲಿ ಯಾವ್ದಾರ ಚಾಯ್ಸ್ ಯಾವ್ದು ಬೇಕಾದ್ರೆ ತಗೋಬಹುದು. ಸೂಪರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್? ಸರ್ ಆಲ್ಟೋ ಬಂದು ಲೋ ಬಜೆಟ್ ಅಲ್ಲಿ ಇದೊಂದು ಗಾಡಿ ಇದೆ. ಲೋ ಬಜೆಟ್ ಸರ್? ಹೌದು ಸರ್. 2009 ಮಾಡಲು ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ. AC, ಪವರ್ ಸ್ಟೇರಿಂಗ್ ಬರೋ ಗಾಡಿ. ಇದು 5 ವರ್ಷ FC ಕೊಡ್ತೀನಿ, 1 ವರ್ಷ ಇನ್ಸೂರೆನ್ಸ್ ಸಿಗುತ್ತೆ ಈ ಗಾಡಿಗೆ. ಓಕೆ ಸರ್. ಈ ಗಾಡಿನ ಫೈನಲ್ ಟು ಫೈನಲ್ 1,20,000 ಮಾಡ್ಕೊಡ್ತೀನಿ ಸರ್. 1,20,000 ರೂಪಾಯಿಗೆ ಆಲ್ಟೋ. ಅದು 2009 ಮಾಡಲ್ ಗಾಡಿ ಕೊಡ್ತೀನಿ. ಅದರಲ್ಲೂ 9 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಸೂಪರ್. ವಿತ್ ಡಾಕ್ಯುಮೆಂಟ್ ರನ್ನಿಂಗ್ ಸಮೇತ ಕೊಡ್ತೀನಿ ಸರ್. ಓಕೆ. ಆಲ್ಟೋ ಸಾರಿ, ಇದು ಯಾವ ಸರ್? ಇದು ಟಾಟಾ ಟಿಯಾಗೋ ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ. 17 ಮಾಡಲು ಸಿಂಗಲ್ ಓನರ್ XZ ಸರ್. ಟಾಪ್ ಎಂಡ್ ಗಾಡಿ. 1.2 ಟೈರ್ ಎಲ್ಲ ಬರುತ್ತೆ ನೋಡಿ. 1.2 ರೆವಾಟ್ರಾನ್ ಇಂಜಿನ್ ಬರೋ ಗಾಡಿ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಏರ್ ಬ್ಯಾಗ್, ABS. ಸೂಪರ್ ಆಗಿ ವೆಲ್ ಮೇಂಟೈನ್ಡ್ ಆಗಿರತಕ್ಕಂತ ವೆಹಿಕಲ್ ಅಂತಾನೆ ಹೇಳ್ಬೋದು. 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್. ನಾ ಸೆಕೆಂಡ್ ಅನ್ಕೊಂಡೆ. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ ಈ ಗಾಡಿನ
3,85,000 ರೂಪಾಯಿ ಗಾಡಿ ಕೊಡ್ತೀನಿ. 3,85,000 ರೂಪಾಯಿ 17 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಅದರಲ್ಲೂ ಟಾಪ್ ಎಂಡ್ ಗಾಡಿ ಫುಲ್ ಟಿಯಾಗೋ ಕೊಡ್ತೀನಿ. ಸೂಪರ್ ಸರ್.